ನೀವೆಲ್ಲರೂ ಕೂಡ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾಡುವಂತಹ ರೀಲ್ಸ್ ಸಿಕ್ಕಾಪಟ್ಟೆ ಫೇಮಸ್. ಇವರ ಜೋಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಮಾನ್ಸಿ ನಮ್ಮ ದಾವಣಗೆರೆ ಕುಳ್ಳಿ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಮಾನ್ಸಿ ಅವ್ರ ಲೈಫಲ್ಲಿ ಯಾವ್ದಾದ್ರು ಲವ್ ಆಗಿತ್ತ? ಯಾಕಂದ್ರೆ ಒಂದಷ್ಟು ಹೈಲೈಟ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಹಾರ್ಟ್ ಬ್ರೋಕನ್ ಅಂತ ಒಂದಷ್ಟು ಸ್ಯಾಡ್ ಸ್ಟೇಟಸ್ ಗಳನ್ನ ಹಾಕ್ತಾ ಇದ್ರು. ಮದುವೆ ಆಗೋದಕ್ಕೂ ಮುಂಚೆ ಮಾನ್ಸಿ ಅವ್ರ ಲೈಫಲ್ಲಿ ಯಾವ್ದಾದ್ರು ಲವ್ ಸ್ಟೋರಿ ಇತ್ತ? ಅಂದ್ರೆ ಫೇಲ್ಯೂರ್ ಲವ್ ಸ್ಟೋರಿ ಇತ್ತ? ಅವ್ರನ್ನ ಮತ್ತೆ ನಾನು ಲೈಫಲ್ಲಿ ತಗೊಳಕ್ ಇಷ್ಟನೂ ಪಡಲ್ಲ. ಅವ್ರು ನನ್ ಬೇಕಾಗೂ ಇಲ್ಲ, ಯಾಕಂದ್ರೆ ನನ್ಗೆ ಹಸ್ಬೆಂಡ್ ಇದಾರೆ, ಅವ್ರನ್ನ ನಾನು ತುಂಬಾನೇ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರಿಗೆ ನಾನು ಮೋಸ ಮಾಡಕ್ ಇಷ್ಟಪಡಲ್ಲ. ಸೋ ಸ್ವೀಟ್. ಈಗಲೂ ಕಾಂಟ್ಯಾಕ್ಟ್ ಇದಾರ, ಮಾತಾಡ್ತಾರ? ನಿಮ್ ಮದ್ವೆಗ್ ಬಂದಿದ್ದ ಕಾಲ ಕಳೆದೋದ್ರಂಗೆ ಯಾವ್ದು ಸಿಗಲ್ಲ ಅಲ್ಲ? ಕೀರ್ತಿ ಮತ್ತೆ ನೀವು ಫ್ರೆಂಡ್ಸಾ? ಅವ್ರು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್. ಅವಳು ನನ್ನನ್ನ ಅವಳು ಫೇಮಸ್ ಆಗಕ್ಕಿರೋ ಮುಂಚೆನೆ ನನ್ನನ್ನು ಅವಳು ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡಿದ್ಲು. ಇದರಲ್ಲಿ ಫೇಸ್ಬುಕ್ ಅಲ್ಲಿ ನಾವಿಬ್ರು ಅವಾಗ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿ. ತುಂಬಾ ನೋವು ಕೊಟ್ಟಂತಹ ವಿಚಾರ ಯಾವ್ದಾದ್ರು ಶೇರ್ ಮಾಡಿ? ತುಂಬಾ ನೋವು ಕೊಟ್ಟ ವಿಚಾರ ಅಂತಂದ್ರೆ, ಪಕ್ಕದಲ್ಲಿ ಹೋಗಿ ಎಲ್ಲಿಗಾದ್ರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ತುಂಬಾ ಸ್ಕೂಲ್ಗಳನ್ನ ಚೇಂಜಸ್ ಮಾಡಿಸಿದ್ದೀನಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನಕ್ಕೆ ಚೇಂಜಸ್ ಮಾಡಿಸಿದೆ ಅಂದ್ರೆ ನನಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದಿಲ್ಲ. ಎಲ್ಲೂ ನನಗೆ ರೇಗ್ಸೋದಾಗಿರ್ಬೋದು, ತುಂಬಾನೇ ಹೀಯಾಳ್ಸೋದು, ಆ ಥರ ಎಲ್ಲ ನಾನು ಎದುರಿಸ್ಕೊಂಡ್ ಬಂದಿದ್ದೀನಿ. ಮಾನ್ಸಿ ಅವರ ಫೇವ್ರೆಟ್ ಹೀರೋ ಯಾರು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಂಕರ್ ಪೂಜಾ AS ಯೂಟ್ಯೂಬ್ ಚಾನೆಲ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ಬರು ವಿಶೇಷವಾದ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ನೀವೆಲ್ಲರೂ ಕೂಡ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾಡುವಂತಹ ರೀಲ್ಸು ಸಿಕ್ಕಾಪಟ್ಟೆ ಫೇಮಸ್ಸು. ಜೊತೆಗೆ ಇವರಿಗೆ ಮದುವೆ ಆದಮೇಲೆ ಇನ್ನೊಂದಷ್ಟು ಅದೃಷ್ಟ ಒಲಿದು ಬಂತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವರ ಜೋಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇರುವಂಥದ್ದು. ಇವರು ಹಾಕುವಂತಹ ರೀಲ್ಸ್ ಕೂಡ ಭಾಳ ಜನರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಮಾನ್ಸಿ ನಮ್ಮ ದಾವಣಗೆರೆ ಕುಳ್ಳಿ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಸೊ ನಮ್ಮ ದಾವಣಗೆರೆಯವ್ರಿಗೆ ಒಂಥರ ಒಂದು ಖುಷಿ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ದಾವಣಗೆರೆ ಕುಳ್ಳಿ ಅಂತಲೇ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಮಾನ್ಸಿ ನನ್ನ ಜೊತೆಗಿದ್ದಾರೆ, ಮಾತಾಡಿಸ್ತೋಗೋಣ. ಭಾಳ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ, ಮೇಡಮ್ ನೀವು ಕೂಡ ದಾವಣಗೆರೆಯವರು, ಯಾಕೆ ನಮ್ಮ ಮಾನ್ಸಿ ಅವ್ರನ್ನ ಇಂಟರ್ವ್ಯೂ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಇವತ್ತು ನನ್ನ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಮಾನ್ಸಿ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತೋಗೋಣ. ಹಾಯ್ ಮಾನ್ಸಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಸೂಪರ್. ಏನ್ರಿ ಕೋಲಾರ ಸೊಸೆ ಆಗ್ಬಿಟ್ರಲ್ಲ ನೀವು? ದಾವಣಗೆರೆದಲ್ಲಿ ಯಾವ ಹುಡುಗ ಸಿಗ್ಲಿಲ್ವಾ ನಿಮಗೆ? ಏನ್ ಮಾಡೋದು, ಹಣೆ ಬರ ಅಂತಾರಲ್ಲ, ಅಲ್ಲಿ ಸಿಕ್ಕಿದೆ ನನಗೆ. ಹೆಂಗಿದೆ ಮ್ಯಾರೇಜ್ ಲೈಫ್ ಎಲ್ಲ? ಫುಲ್ ಎಲ್ಲ ಎಣ್ಣೆ ಗಿಣ್ಣೆ ಎಲ್ಲ ಹಚ್ತಾ ಇದ್ರಿ? ಮಾಡ್ಬೇಕಲ್ಲ ಯುಗಾದಿ ಹಬ್ಬನ. ಯುಗಾದಿ ಹಬ್ಬ ಮಾಡಬೇಕು. ಗಂಡನ ಜೊತೆ ಹೇಗಿತ್ತು? ಚೆನ್ನಾಗಿತ್ತು. ಹೇಗಿದೆ ಮ್ಯಾರೇಜ್ ಲೈಫು? ಇನ್ನ ಹೋಗ್ಬೇಕು, ಇನ್ನು ಅಲ್ಲಿಗೆ ಹೋಗಿಲ್ಲ, ಇನ್ನು ಅಡ್ಜಸ್ಟ್ ಆಗಬೇಕು. ನಾನು ಇನ್ನು ಒಂದು 15 ಡೇಸ್ ಅಷ್ಟೇ ಹೋಗಿ ಬಂದಿರೋದು. ಸೊ ಇನ್ನು ಅಲ್ಲಿಗೆ ಹೋಗಬೇಕು, ಹೆಂಗೆ ಏನು ಅಂತ ಗೊತ್ತಿಲ್ಲ, ಅಡ್ಜಸ್ಟ್ ಆಗಬೇಕಲ್ಲ, ಇನ್ನು ಟೈಮ್ ಬೇಕು. ಸೊ ನನಗೆ ಓಕೆ. ಹೇಗೆ ಹಸ್ಬೆಂಡ್ ಎಲ್ಲ ಸಪೋರ್ಟಿವಾ? ನೀವು ಮಾಡೋವಂಥ ರೀಲ್ಸ್ ಎಲ್ಲ ಅವ್ರು ನೋಡ್ತಾ ಇದ್ರಾ? ಸೊ ನಾನು ರೀಲ್ಸ್ ಮಾಡೋದ್ರಿಂದನೇ ಅವರು ಒಪ್ಕೊಂಡಿರೋದು ಅಂತ ಅನ್ಕೊಂಡಿರ್ತೀನಿ ನನ್ನನ್ನು. ರೀಲ್ಸ್ ನೋಡ್ರಿ, ರೀಲ್ಸ್ ಮಾಡಿದ್ರೆ ಹುಡುಗಿನ ಒಪ್ಕೊಂತಾರಂತೆ. ಫಸ್ಟ್ ಟೈಮ್ ಮಾನ್ಸಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಎಲ್ಲ ಸಪೋರ್ಟ್ ಆಗಿದ್ದಾರೆ. ಅವ್ರ ಮನೆಯವರಾಗಿರ್ಬೋದು, ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಇಂಟರ್ವ್ಯೂಗಾಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹಿಂಗೆ ಮಾಡಬೇಡ ಹಾಗೆ ಮಾಡಬೇಡ ಅಂತ ಏನು ಹೇಳಲ್ಲ. ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಸಪೋರ್ಟ್ ಆಗಿದ್ದಾರೆ. ಓಕೆ. ಭಾಳ ಜನರ ಕ್ಯೂರಿಯಾಸಿಟಿ, ಎಲ್ಲೂ ಕೂಡ ಮಾನ್ಸಿ ಹೇಳ್ಕೊಂಡಿಲ್ಲ. ಮಾನ್ಸಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ದಾವಣಗೆರೆಲ್ಲ. ಹೇಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮ ದಾವಣಗೆರೆಯಲ್ಲೇ. ನಮ್ಮ ಊರಲ್ಲಿ ನಾನು ಇಲ್ಲ ಜಾಸ್ತಿ, ನಮ್ಮ ಅಜ್ಜಿ ಮನೆಯಲ್ಲೇ ನಾನು ಇದ್ದಿದ್ದು. ನಮ್ಮ ಅಜ್ಜಿನ ನನ್ನನ್ನು ಹುಟ್ಟಿದಾಗಿಂದ ಸಾಕಿರೋದು. ಲೈಕ್ ಇವಾಗ ಕಾಲೇಜ್ ಲೈಫಲ್ಲಿ ಮಾತ್ರ ನಾನು ನಮ್ಮೂರಿಗೆ ಹೋಗಿದ್ದು. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ, ನರಸೀಪುರ ಅಂತ. ಅಲ್ಲಿರೋದು ನನ್ನ ವಿಲೇಜ್ ಬಂದುಬಿಟ್ಟು. ನಮ್ಮ ಅಪ್ಪಾಜಿ, ಅಮ್ಮ, ನಮ್ಮ ಅಣ್ಣ, ತಮ್ಮ. ನಮ್ಮ ಅಣ್ಣಂಗೆ ಈಗ ಮ್ಯಾರೇಜ್ ಆಗಿದೆ. ನಾವು 6 ಮೆಂಬರ್ಸ್ ಇರೋದು ಮನೇಲಿ. ನಮ್ಮ ಅಜ್ಜ ನೆಕ್ಸ್ಟ್ ಒಂದು 3 ಇಯರ್ಸಿಂದ ಲೈಕ್ ಡೆತ್ ಆಗಿದ್ರು. ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ರು. ನಮ್ಮ ಅಜ್ಜಿನೇ ನನ್ನನ್ನು ನೋಡ್ಕೊಂಡಿರೋದು, ಇಲ್ಲೇ ದಾವಣಗೆರೆಯಲ್ಲೇ ನೋಡ್ಕೊಂಡಿರೋದು ನನ್ನನ್ನು. ಇವಾಗ ನಾನು ಕಾಲೇಜ್ ಡೇಸಲ್ಲಿ ಮಾತ್ರ ನಮ್ಮ ಮನೆಗೆ ಹೋಗಿ, ಇವಾಗ ನಾನು ನಮ್ಮ ಮನೇಲಿದ್ದು ನಾನು ಬೆಂಗಳೂರಿಗೆ ಹೋಗಿದ್ದೆ ಕೆಲಸಕ್ಕೆ ಅಂತ, ಕಾಲ್ ಸೆಂಟರ್ ವಿಂಧ್ಯ ಕಂಪ್ನೀಲಿ. ಸೊ ಅವಾಗ ಹೋಗ್ಬೇಕಾದ್ರೆ ಒಬ್ರು ಹಿಂಗೆ ಹೇಳಿ ಪರಿಚಯ ಮಾಡಿಸಿ ನನ್ನನ್ನು ಅವರನ್ನು ಇದು ಮಾಡಿ ಮ್ಯಾರೇಜ್ ಆಗೋ ಥರ ಮಾಡಿದ್ದು. ಲೈಕ್ ನಾನು ಒಂದು ವರ್ಷ ಆಯಿತು ನಮ್ಮ ಎಂಗೇಜ್ಮೆಂಟ್ ಆಗಿ. ನಾನು ಡಿಲೇ ಮಾಡ್ತಾ ಇದ್ದೀನಿ, ಮದುವೆ ಬೇಡ, ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಶೋ ಮಾಡಬೇಕು, ಈ ಶೋ ಮಾಡಬೇಕು ಅಂತ. ಯಾಕೆ ಅವರು ಒಪ್ಕೊಂಡು 1 ವರ್ಷ ಆದಮೇಲೆ ನನ್ನ ಮ್ಯಾರೇಜ್ ಮಾಡ್ಕೊಂಡಿದ್ದವರು.
ಅಲ್ಲ ಎಂಗೇಜ್ಮೆಂಟ್ ಮನೇಲಿ ಬಿಟ್ಬಿಟ್ರೆ, ಯಾಕಂದ್ರೆ ದಾವಣಗೆರೆನಲ್ಲಿ ಸ್ವಲ್ಪ ನೀವು ನೋಡಿರ್ತೀರಿ, ಅಷ್ಟೆಲ್ಲ ಟೈಮ್ ಕೊಡಲ್ಲ ನಾವು. ಕೇಳಿರ್ತೀರ ಮನೆಯಲ್ಲಿ 4 ತಿಂಗಳೆಲ್ಲ ನಾವು ಟೈಮ್ ಕೊಡಲ್ಲಮ್ಮ, 1 ತಿಂಗಳಿಗೆ ಮದುವೆ ಆಗ್ಬಿಡ್ಬೇಕು, ಅದೇನು ಹಂಗೆ ಅಂತ. ಸೊ ಹೆಂಗೆ ಮನೇಲೆಲ್ಲ ಹೆಂಗೆ ಒಪ್ಕೊಂಡ್ರೆ 1 ವರ್ಷ, ಯಾಕೋ 1 ವರ್ಷ ತಗೊಳ್ಳೋವರೆಗೂ ಯಾಕೆ ಅಷ್ಟೊಂದು ಮ್ಯಾರೇಜ್ ಬೇಡ ಆಗೋದಕ್ಕೆ ಒಂದು ಕಾರಣ ಇರಬೇಕಲ್ಲ? ಅದರಿಂದ ಆ ಥರದ್ದು ಏನಾದರೂ ಕಾರಣ ಇದೆನಾ? ಕಾರಣ ಏನಪ್ಪ ಅಂದರೆ ನಮ್ಮದು ಸ್ವಲ್ಪ ಲೈಕ್ ಗೃಹ ಪ್ರವೇಶ ಮಾಡ್ಕೊಂಡ್ವಿ ಮನೆಯದು. ಅದಾದಮೇಲೆ ನಮ್ಮ ಅಣ್ಣನ ಮ್ಯಾರೇಜ್ ಮಾಡಿದ್ವಿ. ಸ್ವಲ್ಪ ಮನಿ ಪ್ರಾಬ್ಲಮ್ಮು ಅದು ಒಂದು. ಮತ್ತು ಲೈಕ್ ಇನ್ನು ನನಗೂ ಬೇಡ, ಇಷ್ಟು ಬೇಗ ಬೇಡ ಅಂತ ನಾನೇ ಡಿಲೇ ಮಾಡ್ಕೊತ ಬಂದೆ. 1 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಅಪ್ಲೋಡ್ ಮಾಡಿಲ್ಲ ನನ್ನ ಮದುವೆ ಅಂತ. ಇನ್ನೊಂದು 3 ಮಂತ್ಸ್ ಇದ್ದಂಗೆ ನಾನು ಅಪ್ಲೋಡ್ ಮಾಡಿದ್ದು ನನ್ನ ಮದುವೆ ಇದೆ ಅಂತ. ಲೈಕ್ ಇವಾಗ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಆಗಿರ್ಬೋದು, ಅವ್ರ ಫೋಟೋಸ್ ಆಗಿರ್ಬೋದು, ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ನಾನು 1 ವರ್ಷದಿಂದ ನಾನು ಮದುವೆ ಆಗ್ತಾ ಇದ್ದೀನಿ ಅಂತಲೂ ಯಾರಿಗೂ ಹೇಳಿಲ್ಲ. ಅವರು ಹುಡುಗ ಯಾರು, ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಯಾವುದೂ ನಾನು ಹೇಳ್ಕೊಂಡಿಲ್ಲ. ಇವಾಗಲೇ ಹೇಳ್ಕೊಂಡಿರೋದಿಲ್ಲ ಅದನ್ನು. ಯಾಕೆ ಮದುವೆ ಯಾಕೆ ಹೇಳ್ಕೊಳ್ತಾ ಇಲ್ಲ? ಯಾಕಂದರೆ ಮಾನ್ಸಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ರೀಲ್ಸ್ ಮಾಡಿ ಹಾಕ್ತಾ ಇರುವಂಥವ್ರು. ಅಂದರೆ ಏನೋ ಒಂದು ಶಾಪಿಗೆ ಹೋದ್ರು, ನೋಡಿ ಫ್ರೆಂಡ್ಸ್ ನಾನು ಈ ಥರ ಇದು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಬಂದೆ, ಹಂಗೆ ಬಂದೆ, ಹಿಂಗೆ ಅಂತ ಎಲ್ಲ ಒಂದಷ್ಟು ರೀಲ್ಸ್ ಮಾಡಿ ಹಾಕ್ತಿದ್ರಿ. ಆದರೆ ಮದುವೆ ಲೈಫ್ ಅಂತ ವಿಚಾರ ಬಂದಾಗ ತುಂಬ ಒಂಥರ ಸೀಕ್ರೆಟ್ ಆಗಿಟ್ಟಿದ್ರು ಮಾನ್ಸಿ ಅವರು. ಯಾಕೆ ಕಾರಣ? ಯಾರ್ದಾದ್ರೂ ಒಂದು ಕಣ್ಣು ಬಿದ್ದಿತ್ತಾ ನಿಮ್ಮ ಒಂದು ಜೋಡಿ ಮೇಲೆ? ಕಣ್ಣಂತ ಏನಿಲ್ಲ, ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಪಲ್ಸ್ ಹಾಕ್ಬಿಟ್ರೆ ಎಲ್ಲರೂ ಟ್ರೆಂಡಿಂಗ್ ಓಡಿಸ್ಬಿಡ್ತಾರೆ. ಮದುವೆ ಆದಮೇಲೆ ಇರೋ ಕ್ರೇಜು ಮದುವೆಗಿನ ಮುಂಚೆ ಇರಲ್ವಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಯಾವುದನ್ನು ರಿವ್ಯೂ ಮಾಡಿದ್ದಿಲ್ಲ. ಸೊ ಮದುವೆ ಆದಮೇಲೆ ರಿವ್ಯೂ ಮಾಡಿದರೆ ಲೈಕ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಲೈಕ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಶೇರ್ ಆಗುತ್ತೆ ಅನ್ನೋ ಉದ್ದೇಶ. ಬಟ್ ಅವಾಗ ಹಾಕಿದರೆ ಅವಾಗಲೇ ಎಲ್ಲ ನೋಡ್ಬಿಡ್ತಾರೆ ನಮ್ಮ ಮುದ್ದ ಜೋಡಿನ. ಇವಾಗ ಯಾರು ನೋಡಲ್ವಂತ ಒಂದು. ಅಪ್ಪ ಅಮ್ಮ ಹೇಗೆ ಒಪ್ಕೊಂಡ್ರ? ಹೇಗೆ ಅಪ್ಪ ಅಮ್ಮನ ಬಗ್ಗೆ ಎಲ್ಲೂ ರಿವೀಲ್ ಮಾಡಿಲ್ಲ ಮಾನ್ಸಿ. ಅಕ್ಕನ ಯಾರನ್ನೋ ರಿವೀಲ್ ಮಾಡ್ತೀರಾ, ಅವ್ರನ್ನೇ ತಾಯಿ ಅಂತ ಹೇಳಿ ಕರಿತೀರಿ. ಯಾಕೆ ಅಪ್ಪ ಅಮ್ಮ ಜೊತೆಲಿಲ್ವಾ? ಯಾಕೆ ಹೇಗೆ ಅಂತ? ಇಲ್ಲ, ನಮ್ಮ ಅಮ್ಮನ ಜೊತೆ ರಿವ್ಯೂ ಮಾಡಿದ್ದೀನಿ, ಬಟ್ ಅಪ್ಪನ ಜೊತೆ ನಾನು ಎಲ್ಲೂ ಹಾಕ್ಕೊಂಡಿಲ್ಲ. ಬಟ್ ವೀಡಿಯೋಸು ಫೋಟೋಸು ಇರೋದು ತುಂಬಾ ಕಡಿಮೆ ಅಪ್ಪನ ಜೊತೆ. ಹಂಗಾಗ್ಬಿಟ್ಟು ನಾನು ಎಲ್ಲೂ ರಿವ್ಯೂ ಮಾಡಿಲ್ಲ. ಮಾಡ್ತೀನಿ ಒಂದೊಮ್ಮೆ ರಿವ್ಯೂ. ಅಪ್ಪ ಏನು ಮಾಡ್ಕೊಂಡಿದ್ದಾರೆ, ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಮ್ಮ ಹೌಸ್ ವೈಫೇ, ಅಪ್ಪ ಹೊಲ ಇದೆ, ಫಾರ್ಮರು. ಹೆಂಗೆ ಮಾನ್ಸಿಯವರು ತುಂಬ ಒಳ್ಳೆ ಇದ್ರ ಫ್ಯಾಮಿಲಿಲಿ ಬೆಳೆದಂಥವ್ರ, ಕಷ್ಟದಿಂದ ಬಂದಂಥವ್ರ, ಹೇಗೆ ಅಂತ ಬ್ಯಾಕ್ಗ್ರೌಂಡ್ ನಿಮ್ಮ ಬಗ್ಗೆ? ಕಷ್ಟದಿಂದ ಅಂತಂದರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನನ್ನನ್ನು ಸುಖವಾಗೇ ಸಾಕಿದ್ರು. ಕಷ್ಟ ಅಂತ ನನಗೆ ಯಾವತ್ತೂ ಕೊಟ್ಟೇ ಇಲ್ಲ. ನನ್ನ ತವ್ರ ಮನೆ ಇಲ್ಲಿ ನಮ್ಮ ಮನೆಗೆ ಬಂದಾಗಲೂ ನನಗೆ ಯಾವುದು ಕಷ್ಟ ಅಂತಲೇ ನೋಡ್ಕೊಂಡಿಲ್ಲ. ಎಲ್ಲರೂ ಚೆನ್ನಾಗೇ ನೋಡ್ಕೊಂಡಿದ್ರು. ಒಬ್ಬಳೇ ಮಗಳು ಬೇರೆ, ಹೆಂಗಿದ್ರು ಚೆನ್ನಾಗೇ ನೋಡ್ಕೊತಿದ್ದು. ನಮ್ಮ ಅಪ್ಪ ಅಮ್ಮ ನನ್ನನ್ನು ಹೆಂಗೆ ನೋಡ್ಕೊಳೋಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅಜ್ಜನ ಜಾಸ್ತಿ ನೋಡ್ಕೊಂಡಿರೋದು. ಸೊ ನನ್ನನ್ನು ಚೆನ್ನಾಗೇ ನೋಡ್ಕೊಂಡಿದ್ದಾರೆ, ಹಂಗೇನು ನನಗೆ ಇದು ಮಾಡಿಲ್ಲ. ಇವಾಗ ನಾವು ಲೈಕ್ ಚೆನ್ನಾಗಿದ್ದೀವಿ, ಅವಾಗಿಂತ ಲೈಫಿಗಿಂತ ಇವಾಗ ನಾವು ಲೈಫಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ. ಹೆಂಗೆ ಕಷ್ಟಗಳು ಅಂತ ಅಂದರೆ ಯಾವ ಥರದ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ ಮಾನ್ಸಿ ಅವರು? ಈಗ ರೀಲ್ಸಲ್ಲಂತೂ ತುಂಬ ನಗು ಮುಖದಲ್ಲಿ ಮಾಡ್ತೀರಿ, ಏನೋ ಎಷ್ಟು ಕಲರ್ಫುಲ್ ಆಗಿದ್ದಾರಪ್ಪ, ಏನು ಇವ್ರಿಗೆ ಕಷ್ಟನೇ ಇಲ್ಲ ಅಂತ ಜನಗಳು ನೋಡೋರು ಅಂದ್ಕೊಳ್ತಾರೆ. ಬಟ್ ಮಾನ್ಸಿ ಹಿಂದೆ ಅಂದರೆ ಏನಾದರೂ ಒಂಥರ ಕಷ್ಟದ ದಿನಗಳು ಇತ್ತು ನನಗೆ, ನಾನು ಭಾಳಷ್ಟು ಫೇಸ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಆ ಥರದ ಒಂದು ಫೇಸನ್ನು ನೆನ್ಪು ಮಾಡ್ಕೊಳ್ಳೋದಾದರೆ? ನನಗೆ ಕಷ್ಟ ಅಂತಲೇ ಏನೂ ಇಲ್ಲ. ನನಗೆ ಯಾವ ಥರ ಕಷ್ಟನೂ ಕೊಟ್ಟಿಲ್ಲ ನಮ್ಮ ಮನೇಲಿ. ಏನು ಲೈಕ್ ಸೋಷಲ್ ಮೀಡಿಯಾಗಿನ ಬರೋಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿ ಹೋಗಿ ಎಲ್ಲಿಗಾದ್ರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ತುಂಬ ಸ್ಕೂಲ್ಗಳನ್ನ ಚೇಂಜಸ್ ಮಾಡಿಸಿದ್ದೀನಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಏನಕ್ಕೆ ಚೇಂಜಸ್ ಮಾಡಿಸಿದೆ ಅಂದರೆ ನನಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದಿಲ್ಲ. ಎಲ್ಲೂ ನನಗೆ ರೇಗ್ಸೋದಾಗಿರ್ಬೋದು, ತುಂಬಾ ಹೀಯಾಳ್ಸೋದು, ಆ ಥರ ಎಲ್ಲ ನಾನು ಎದುರಿಸ್ಕೊಂಬಂದಿದ್ದೀನಿ. ಸೊ ನನಗೆ ಎಲ್ಲಿ ಇಷ್ಟ ಆಗ್ತಿದ್ದಿಲ್ಲ, ನನಗೆ ಯಾರಾದರೂ ಏನಾರು ಅಂದರೆ ನನಗೆ ಇಷ್ಟ ಆಗಲ್ಲ, ಆ ಪ್ಲೇಸಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ. ಹಂಗಾಗ್ಬಿಟ್ಟು ನಾನು ಸ್ಕೂಲ್ಗಳ್ನ ತುಂಬ ಚೇಂಜಸ್ ಮಾಡ್ಕೊಂಡು ಬಂದು ಅಜ್ಜಿ ಮನೇಲಿ ಇದ್ನಲ್ಲ, ಆವಾಗ ಬೇರೆ ಸ್ಕೂಲು, ಮತ್ತು ನಮ್ಮ ಮನೆಗೆ ಹೋದಾಗ ಅಲ್ಲೂ ಬೇರೆ ಸ್ಕೂಲು, ಆ ಥರ ತುಂಬಾ ಸ್ಕೂಲ್ಗಳು ಬದಲಾಯಿಸೋದು, ಆ ಥರ ಜನಗಳದ್ದು ಹೀಯಾಳ್ಸಿರೋದಕ್ಕೆ ನಾನು ಕಷ್ಟ ಹೊರ್ತು ಮನೇಲಿ ಯಾವುದೇ ರೀತಿ ನಾನು ಕಷ್ಟ ಆಗಿ ನೋಡ್ಕೊಂಡಿಲ್ಲ. ಜನಗಳಿಂದ ಕಷ್ಟಪಟ್ಟಿದ್ದೀನಿ ಹೊರತು ಮನೆಯವರಿಂದ ನಾನು ಯಾವತ್ತೂ ಕಷ್ಟಪಟ್ಟಿಲ್ಲ. ಇವಾಗಲೂ ನಾನು ಖುಷಿಯಾಗಿದ್ದೇನೆ, ಮುಂದೆ ನಾನು ಖುಷಿಯಾಗೇ ಇರ್ತೀನಿ. ಓಕೆ, ಜನಗಳಿಂದ ಭಾಳ ಒಂದಷ್ಟು ನಿಂದನೆಗಳನ್ನು ಕೇಳ್ತಾ ಇದ್ರಿ. ಯಾವ ಕಾರಣಕ್ಕೆ ಮಾನ್ಸಿ ಅವ್ರಿಗೆ? ಅಂದರೆ ಕುಳ್ಳುಕ್ಕಿದ್ದೀರಿ ಅಂತನಾ, ಅಥವಾ ನೋಡೋಕ್ಕೆ ಈ ರೀತಿ ಇದ್ದೀರಿ ಅಂತನಾ? ಯಾವ ಕಾರಣಕ್ಕೋಸ್ಕರ ಮಾನ್ಸಿ ಅವರು ಅಂದರೆ ಜನಗಳಿಂದ ಒಂದಷ್ಟು ನೆಗೆಟಿವ್ನ ಇದನ್ನು ಮಾಡ್ತಾಯಿದ್ರು, ಕೇಳ್ತಾಯಿದ್ರು ಅಂತ? ಫೀಲ್ ಕುಳ್ಳುಕ್ಕಿರೋದಕ್ಕೆ ನನಗೆ ಫಾಲ್ಟ್ ಅನ್ಕೋತೀನಿ. ಎಲ್ಲರೂ ಅದನ್ನೇ ಒಂದು ಟಾರ್ಗೆಟ್ ಮಾಡಿ ಹೇಳೋದು, ಹಂಗಿದ್ದಾಳೆ ಹಿಂಗಿದ್ದಾಳೆ, ಆ ಥರ ಈ ಥರ. ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ ಆದರೂ ಕುಳ್ಳುಕ್ಕಿದ್ದಾಳೆ. ನನಗೆ ಆ ಥರ ಪದ ಕೇಳೋಕ್ಕೆ ಇರಿಟೇಷನ್ನು. ನನ್ನ ಫ್ಯಾಮಿಲಿಲೇ ಆಗಿಲ್ಲ, ಯಾರು ನನಗೆ ಇದುವರೆಗಾಗಲಿ ಆ ಥರ ಪದನೇ ಬಳಸಲ್ಲ. ಇನ್ನು ಹೊರಗಡೆ ಔಟ್ಸೈಡ್ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಮಾತ್ರ ಆ ಥರ ಪದ ಬಳಸಿದ್ರೆ ನನಗೆ ಇರಿಟೇಷನ್.
ಅಲ್ಲೇ ಜಗಳ ಮಾಡ್ಬಿಡ್ತೀನಿ. ನನ್ನ ಪ್ಲಸ್ ಪಾಯಿಂಟ್ ಏನಂದ್ರೆ ಜಗಳ ಗಂಟಿನೇ ಅನ್ಕೋಬೇಕು ನಾನು. ನಮ್ಮ ಮನೇಲೂ ಸುಮ್ಮನೆ ಇರಲ್ಲ, ಔಟ್ ಸೈಡ್ ಎಲ್ಲೋದ್ರೂ ನಾನು ಸುಮ್ಮನೆ ಇರಲ್ಲ. ಯಾರಾದರೂ ಒಂದು ಮಾತಂದರೆ ಸಾಕು ಸಿಕ್ಕಾಪಟ್ಟೆ ಜಗಳ ಮಾಡಕ್ಕೆ ಬರ್ತೀನಿ. ಇವಳೇನಪ್ಪ ಹಿಂಗೆಲ್ಲ ಜಗಳ ಮಾಡ್ತಾಳೆ ಅಂತ ಅನ್ಕೊತ ನನಗೆ ಒಬ್ಬರ ಹತ್ರ ಅನ್ಸ್ಕೊಳಕ್ಕೆ ಅಂದರೆ ಇಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲು ಸಿಕ್ಕಾಪಟ್ಟೆ ಜಗಳ ಮಾಡಿಬಿಡ್ತೀನಿ. ಆಮೇಲೆ ಅವ್ರಿಗೆ ಅನಿಸುತ್ತೆ ಇವಳೇನು ಇಷ್ಟು ಜಗಳ ಮಾಡ್ತಾಳೆ ಅಂತ ನನಗೆ ಬೈದಾಕ್ಬಿಡ್ತಾರೆ. ಓಕೆ, ನೀವೀಗ ಈ ಕುಳ್ಳುಕಿರೋದು ಪ್ಲಸ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಪ್ಲಸ್ ಆಗಿ ಜಾಸ್ತಿ ಕಂಡಿದ್ದು ಉಂಟಾ ಅಥವಾ ಮೈನಸ್ ಆಗೇ ಜಾಸ್ತಿ ಕಂಡಿದ್ದುಂಟಾ? ಕೆಲವರೆಲ್ಲರೂ ಹೇಳ್ತಾರೆ ಇಲ್ಲ ನಾನು ಕುಳ್ಳುಕಿದ್ರೂ ಕೂಡ ನನಗದು ಪ್ಲಸ್ ಆಗಿದೆ. ಈಗ ನೀವು ಅದು ಏನೋ ಒಂಥರ ವಿಭಿನ್ನವಾಗಿ ಕಾಣ್ತೀರಾ ಅನ್ನೋ ಥರ ಬೇರೆಯವರೆಲ್ಲ ಇದನ್ನು ಮಾಡ್ತಾರೆ. ಆದರೆ ಕೆಲವರು ಅದನ್ನು ಅಯ್ಯೋ ನಾನು ಹಿಂಗೆ ಹುಟ್ಟಬಾರ್ದಿತ್ತೇನೋ ಅನ್ನೋ ಥರ ಒಂದು ಫೀಲ್ ಕೂಡ ಮಾಡ್ಕೊಂಡಿರೋರು ಇದ್ದಾರೆ. ಗೊತ್ತಿಲ್ಲ ಹಂಗೆ ಆ ಥರ ಏನಾದರೂ ಮಾನಸಿಗೆ ಇದು ಶಾಪ ಆಗಿತ್ತಾ ಕುಳ್ಳುಕಿರೋದು ಅಥವಾ ಅದು ವರವಾಗಿತ್ತಾ ಹೇಗೆ ಅಂತ? ಐ ಥಿಂಕ್ ನನಗೂ ಒಂದು ಸಪನ್ ಟೈಮಲ್ಲಿ ಅನಿಸಿತ್ತು ಶಾಪನೇ ಅಂತ. ಏಕೆಂದರೆ ಇನ್ ಕೇಸ್ ನಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇರುತ್ತೆ, ಬೇರೆ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ನಮ್ಮಮ್ಮ ಆಗಿರ್ಬೋದು, ನಮ್ಮಮ್ಮ ಸಿಕ್ಕಾಪಟ್ಟೆ ನನ್ನ ಕಡೆಯಿಂದ ನೋವು ಅನುಭವಿಸಿದ್ದಾರೆ. ಬಟ್ ಯಾವತ್ತೂ ನನ್ನ ಹತ್ರ ತೋರಿಸ್ಕೊಂಡಿಲ್ಲ. ಆಳೋದಾಗಿರ್ಬೋದು ಈ ಥರ ಯಾವತ್ತೂ ತೋರಿಸ್ಕೊಂಡಿಲ್ಲ. ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಮದುವೆ ಆಗ್ತಾ ಇರ್ಬೇಕಾದ್ರೆ ನನ್ನ ಮಗಳು ಚೆನ್ನಾಗಿದ್ದಿದ್ರೆ ಮದುವೆ ಮಾಡ್ಬೋದಿತ್ತು. ಐ ಫೀಲ್ ಆ ಥರ ಫೀಲ್ ನಮ್ಮ ಅಮ್ಮಂಗೆ ಯಾವಾಗಲೂ ಕಾಡ್ತಾನೆ ಇತ್ತು. ಸೊ ಬಟ್ ನನ್ನ ಹತ್ರ ಯಾವತ್ತೂ ತೋರಿಸ್ಕೊಂಡಿಲ್ಲ. ಆವಾಗ ನನಗೆ ಅನ್ಸೋದು ನಾನು ಯಾಕೆ ಈ ಥರ ಉಟ್ಬಿಟ್ಟೆ ಶಾಪನೇ ಅಂತ. ಲೈಕ್ ನಾನು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನನಗೆ ಜನಗಳೆಲ್ಲ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಬೆಳೆಸಿದ್ದಾರೆ ಅಂತಂದರೆ ಆವಾಗ ನಾನು ಈ ಥರ ಹುಟ್ಟಿರೋದು ನನಗೊಂದು ವರನೇ ಅನ್ನಿಸ್ತು. ಈ ಥರ ನನ್ನ ಮದುವೆ ಆಗಿರೋದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಖುಷಿ ಪಟ್ಟರೋ ಇಲ್ಲ ಗೊತ್ತಿಲ್ಲ. ಐ ಫೀಲ್ ನಮ್ಮ ಅಮ್ಮ ಅಂತೂ ತುಂಬ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ಮ ಅಣ್ಣನೂ ಲವ್ ಮ್ಯಾರೇಜ್ ಆಗಿದ್ದು, ನಮ್ಮ ತಮ್ಮನೂ ಲವ್ ಮ್ಯಾರೇಜ್ ಆಗ್ತಾ ಇದ್ದಾನೆ. ಆ್ಯಂಡ್ ಬಟ್ ನನ್ನ ಕಡೆಯಿಂದ ನಮ್ಮ ಅಮ್ಮಂಗೆ ಏನಪ್ಪ ಅಂದರೆ ನಾನು ಆ ಥರ ಆಗಬಾರ್ದು, ಫ್ಯಾಮಿಲಿ ತೋರಿಸಿದ ಬ್ಯಾಕ್ಗ್ರೌಂಡಲ್ಲಿ ಮದುವೆ ಆಗೋಣ, ಅದೊಂದು ಖುಷಿ ಕೊಡೋಣ ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಒಪ್ಸಿದ್ದು ಹುಡುಗನೇ ಮದುವೆ ಆಗ. ಓಕೆ, ಮಾನ್ಸಿ ಅವ್ರ ಲೈಫಲ್ಲಿ ಯಾವುದಾದ್ರೂ ಲವ್ ಆಗಿತ್ತಾ? ಯಾಕಂದರೆ ಒಂದಷ್ಟು ಹೈಲೈಟ್ಸಲ್ಲಿ ನಾನು ನೋಡ್ತಾ ಇದ್ದೆ, ಹಾರ್ಟ್ ಬ್ರೋಕನ್ ಅಂತ ಒಂದಷ್ಟು ಸ್ಯಾಡ್ ಸ್ಟೇಟಸ್ಗಳನ್ನ ಹಾಕ್ತಾಯಿದ್ರು. ಮದುವೆ ಆಗೋದಕ್ಕೂ ಮುಂಚೆ ಮಾನ್ಸಿ ಅವ್ರ ಲೈಫಲ್ಲಿ ಯಾವುದಾದ್ರೂ ಲವ್ ಸ್ಟೋರಿ ಇತ್ತಾ? ಅಂದರೆ ಫೇಲ್ಯೂರ್ ಲವ್ ಸ್ಟೋರಿ ಇತ್ತಾ? ಎಲ್ಲರ ಲೈಫಲ್ಲೂ ಒಂದು ಇದ್ದೇ ಇರುತ್ತೆ. ಫಾಸ್ಟ್ ಹೆಂಗಿರುತ್ತೆ ಫ್ಯೂಚರು ಹಂಗೆ ಇದ್ದೇ ಇರುತ್ತೆ. ಸೊ ಅವರು ಇದ್ದರು, ತುಂಬಾ ಚೆನ್ನಾಗಿದ್ವಿ, ಜನ ಎಲ್ಲ ಚೆನ್ನಾಗಿದ್ವಿ. ಲೈಕ್ ನಾವೆಲ್ಲೂ ನಮ್ಮ ಮನೇಲೂ ಹೇಳ್ಕೊಂಡಿಲ್ಲ, ಅವ್ರ ಮನೇಲೂ ಹೇಳ್ಕೊಂಡಿಲ್ಲ. ಹಂಗಾಗ್ಬಿಟ್ಟು ಅವ್ರ ಮನೇಲಿ ಇವಾಗ ಮದುವೆ ಮಾಡ್ತಾ ಇದ್ದಾರೆ, ನಮ್ಮ ಮನೇಲೂ ನನಗೆ ಮದುವೆ ಮಾಡಿದರು. ಐ ಫೀಲ್ ಲಾಂಗ್ ಡಿಸ್ಟೆನ್ಸ್ ಆಯಿತು, ಕ್ಲೋಸ್ ಮಾಡಿಕೊಂಡು ಇವಾಗ ಅವ್ರಿಗೂ ಒಂದು ಫ್ಯೂಚರ್ ಅಂತ ಇದೆ, ಸೊ ನನಗೂ ಒಂದು ಫ್ಯೂಚರ್ ಅಂತ ಇದೆ. ಅವ್ರನ್ನ ಮತ್ತೆ ನಾನು ಲೈಫಲ್ಲಿ ತೊಗೊಳಕ್ಕೆ ಇಷ್ಟನೂ ಪಡಲ್ಲ. ಅವ್ರು ನಾನು ಬೇಕಾಗೂ ಇಲ್ಲ, ಯಾಕಂದರೆ ನನಗೆ ಹಸ್ಬೆಂಡ್ ಇದ್ದಾರೆ, ಅವ್ರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೆ ನಾನು ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅವರು ಎಲ್ಲೇ ಇರಲಿ ಚೆನ್ನಾಗಿರಲಿ, ನಾನು ಹೆಂಗೆ ಇರಲಿ ಚೆನ್ನಾಗಿರಲಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಿಮ್ಮ ಲವ್ ಸ್ಟೋರಿ ಬ್ರೇಕಪ್ ಆಗಿದ್ದು ಕಾರಣ ಏನಾದರೂ ಹೇಳ್ಬೋದಾ? ಯಾಕೆ ಲವ್ ಸ್ಟೋರಿ ಬ್ರೇಕಪ್ ಆಯಿತು ಅಂತ? ಬ್ರೇಕಪ್ ಅಂತ ನಾವು ಮಾಡ್ಕೊಂಡೇ ಇಲ್ಲ, ನಮಗೆ ಬ್ರೇಕಪ್ಪೇ ಆಗಿಲ್ಲ. ಇನ್ ಕೇಸ್ ಅವ್ರ ಮನೇಲಿ ಮದುವೆ ಮಾಡಿದ್ರು, ನಮ್ಮ ಮನೇಲಿ ಮದುವೆ ಮಾಡಿದ್ರು ಅಷ್ಟೇ. ಅಲ್ಲ ಮಾನ್ಸಿ, ಈಗ ಲವ್ ಸ್ಟೋರಿ ಅಂತ ಅಂದಮೇಲೆ ಒಂದು ಕಾರಣ ಇರುತ್ತಲ್ವಾ ಬ್ರೇಕಪ್ಗೆ? ಏನಾದರೂ ಟೈಮ್ ಪಾಸಿಗೆ ನಿಮ್ಮನ್ನು ಲವ್ ಮಾಡಿಬಿಟ್ರಾ ಹೇಗೆ? ಅಥವಾ ರೀಲ್ಸಲ್ಲಿ ಫೇಮಸ್ ಇದ್ದೀರಾ ಅಂತ ಲವ್ ಮಾಡಿದ್ರಾ? ಹೆಂಗೆ ಅದು ಆ ಲವ್ ಸ್ಟೋರಿ ಹೆಂಗೆ ಶುರುವಾಗಿದ್ದು? ನೀವೇ ಪ್ರಪೋಸ್ ಮಾಡಿದ್ರಾ ಹೇಗೆ ಅಂತ? ಇಲ್ಲ ನಾವೇನು ಪ್ರಪೋಸ್ ಮಾಡಿಲ್ಲ, ಅವರೇ ನಮಗೆ ಪ್ರಪೋಸ್ ಮಾಡಿದ್ದು. ನಾವೆಲ್ಲ ಚೆನ್ನಾಗಿದ್ವಿ. ನನಗೆ ಇವಾಗ 6 ಇಯರ್ಸಿಂದ ಮಾಡ್ತಾ ಇದ್ದಿದ್ದು. ಬಟ್ ಏನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇದ್ದೇ ಇದ್ದಿಲ್ಲ ಅವಾಗ, ನಮ್ಮ ಇದಾದಾಗ. ಸೊ ಎಲ್ಲ ಚೆನ್ನಾಗೇ ಇತ್ತು. ಫೀಲ್ ಅವ್ರ ಫ್ಯಾಮಿಲಿಲಿ ಹೇಳ್ಕೊಂಡಿಲ್ಲ, ನಾವು ನಮ್ಮ ಫ್ಯಾಮಿಲಿಲಿ ಹೇಳ್ಕೊಂಡಿಲ್ಲ. ಬಟ್ ಇವಾಗ ಗೊತ್ತಾಗಿದ ಮೇಲೆ ಮಾಡ್ಕೋಬೇಕಿತ್ತು, ಆಗಬೇಕಿತ್ತು ಅನ್ನೋದು ಸ್ವಲ್ಪ ಕೇಳ್ಪಟ್ಟೆ. ಸಮ್ಟೈಮ್ಸ್ ಇವಾಗ ನನಗೆ ಆ ಥರ ಏನೂ ಇಲ್ಲ, ಚೆನ್ನಾಗಿರಲಿ ಅಂತಲೇ ನಾನು ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತಲೇ ಭಾವಿಸ್ತೀನಿ. ನೋಡ್ತಾ ಇದ್ದರೆ ಒಳ್ಳೆಯದು, ಚೆನ್ನಾಗಿರಲಿ ಅಂತ ನಾನು ಈಗಲೂ ನಿನಗೆ ಭಾವಿಸ್ತೀನಿ. ಸೊ ಸ್ವೀಟ್. ಈಗಲೂ ಕಾಂಟ್ಯಾಕ್ಟ್ ಇದ್ದಾರಾ? ಮಾತಾಡ್ತಾರಾ? ನಿಮ್ಮ ಮದುವೆಗೆ ಬಂದಿದ್ರಾ? ಇಲ್ಲ ಬಂದಿದ್ದಿಲ್ಲ, ಬರೋಕ್ಕೆ ಇಷ್ಟನೂ ಆಗಿಲ್ಲ ಅವನಿಗೆ. ಯಾಕೆಂದರೆ ನಮ್ಮ ಮದುವೆ ನೋಡೋಕ್ಕೆ ಅವ್ನ ಕೈಯಲ್ಲಿ ಆಗಲ್ವಂತೆ. ಸೊ ಅವನದು ಫ್ಯೂಚರಲ್ಲಿ ಮದುವೆ ಇದೆ ಇವಾಗ. ಸೊ ನಾನು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವೀಟ್. ಅಲ್ಲ ನೀವು ಕರೆದಿಲ್ವಾ ಅಟ್ಲೀಸ್ಟು? ಅಂದರೆ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ರು ಬೇರೆ ಹುಡುಗನ ಜೊತೆ ನೋಡೋದು ಇಷ್ಟ ಇರಲಿಲ್ಲ ಅವ್ರಿಗೆ ಹಾಗಾದರೆ? ಹೌದು, ಅದು ಒಂದು ನಿಜನೇ. ನಿಜನಾ? ಅಲ್ಲ, ಅಷ್ಟು ಪ್ರೀತಿ ಮಾಡೋರು ಮದುವೆ ಆಗಬೇಕಿತ್ತಪ್ಪ ನಿಮ್ಮನ್ನೇ, ಯಾಕೆ ಬೇರೆ ಹುಡುಗನಿಗೆ ಬಿಟ್ಕೊಟ್ರು ಅಂತ ಫೀಲ್. ಅದೇನೋ ಮೇ ಬಿ ನನಗೆ ಅನಿಸಿರೋ ಮಟ್ಟಿಗೆ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಯಾರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್? ನಿಮ್ಮ ಫ್ಯಾಮಿಲಿಂದ ಅವ್ರ ಇಬ್ಬರದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅವಾಗ ಬೇಡ ಅಂತಂದವ್ರು ಇವಾಗ ಫ್ಯಾಮಿಲಿಲಿ ಇವಾಗ ಬೇಕು ಅಂತಾರೆ. ಬಟ್ ಕಾಲ ಮಿಂಚೋದ್ಮೇಲೆ ಯಾವುದೂ ಸಿಗಲ್ಲ.
ಆಹಾ, ಒಳ್ಳೆ ಮಾತು ಹೇಳಿದ್ರೆ ನೋಡ್ರಿ, ಕಾಲ ಕಳೆದೋದ್ರಂಗೆ ಯಾವುದೂ ಸಿಗಲ್ಲ ಅಲ್ಲ. ಅದೇ ರೀತಿ ಮಾನ್ಸಿ, ಈಗ ನಿಮ್ಮ ಹಸ್ಬೆಂಡ್, ಯಾಕಂದರೆ ಕೆಲವೊಂದಷ್ಟು ನಾನು ನೆಗೆಟಿವ್ ಕಮೆಂಟ್ಸ್ಗಳನ್ನು, ಅಂದರೆ ಭಾಳಷ್ಟು ಪಾಸಿಟಿವೇ ಬಂದಿದೆ. ಕೆಲವರೆಲ್ಲ ಹೆಂಗೆ ಕಮೆಂಟ್ ಹಾಕ್ತಿದ್ದಾರೆ ಅಂದರೆ, ಮಾನ್ಸಿನೇ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಅಂತ ಎಲ್ಲ ಕಮೆಂಟ್ ಹಾಕ್ತಿದ್ರು. ಏನು ಹೇಳ್ತೀರಾ ಅವರಿಗೆಲ್ಲ? ಮುಖದಲ್ಲಿ ಏನೂ ಇಲ್ಲ ಅಕ್ಕ, ಮುಖದಲ್ಲಿ ಎಲ್ಲರೂ ಚೆನ್ನಾಗಿ ಇರ್ತೀರಿ. ಇವಾಗ ನೋಡಿ, ಒಂದು ಹುಡುಗ ಬಿಟ್ಟೋಗಿದೆ ಅಂತ ನೋಡೋಕೆ ಚೆನ್ನಾಗಿದೆ, ಬಟ್ ಮದುವೆ ಆಗಲಿಲ್ಲ ಅಷ್ಟೇ. ನೋಡೋಕೆ ಹೆಂಗಿರ್ತಾರೋ ಅದು ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಮನ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ನನ್ನನ್ನು. ತುಂಬ ಚೆನ್ನಾಗಿ ಮುಂದೆನೂ ಚೆನ್ನಾಗಿ ನೋಡ್ಕೊತಾರೆ. ಅದಷ್ಟೇ ಬೇಕಿರೋದು ಹೆಣ್ಣಿಗೆ, ಇನ್ನೇನೂ ಇಲ್ಲ. ಓಕೆ, ಕೋಲಾರದ ಸೊಸೆ ಆಗಿದ್ದೀರಿ, ದಾವಣಗೆರೆ ಬಿಟ್ಟು ಹೋಗಬೇಕು. ದಾವಣಗೆರೆ ಜನ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ದಾವಣಗೆರೆ ಬಗ್ಗೆ ಹೇಳೋದಾದರೆ, ನಮ್ಮ ಬೆಣ್ಣೆನಗರಿ ಬಗ್ಗೆ ಹೇಳೋದಾದರೆ, ಯಾಕಂದರೆ ನನಗೆ ಬಹಳಷ್ಟು ಖುಷಿ ಇದೆ ನೀವು ದಾವಣಗೆರೆ ಹುಡುಗಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಓಕೆ, ಇದು ಇರೋದ್ರಲ್ಲಿ ಒಂದು ಇನ್ಫೀರಿಯಾರಿಟಿ ಫೀಲ್ ಇರುತ್ತಲ್ಲ, ನಾನು ಈ ಥರ ಇದ್ದೀನಿ, ಅಯ್ಯೋ ನನ್ನನ್ನು ನೋಡಿದ್ರೆ ಜನಗಳು ಏನು ಅನ್ಕೊಳ್ತಾರೋ, ರೀಲ್ಸ್ ಮಾಡಬೇಕಾ, ನೆಗೆಟಿವ್ ಕಮೆಂಟ್ಸ್ಗಳೇ ಜಾಸ್ತಿ ಅನ್ನೋದ್ರ ಮಧ್ಯ ಇಲ್ಲ, ನನ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಇದೆ, ನನ್ನನ್ನು ಜನಗಳು ಪ್ರೀತಿ ಮಾಡ್ತಾರೆ, ನನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ತೋರಿಸಿದ್ರಿ, ರೀಲ್ಸ್ ಮಾಡೋದ್ರ ಮುಖಾಂತರ. ಸೊ ಏನು ಹೇಳ್ತೀರಾ? ನಾನು ಎಲ್ಲೇ ಹೋಗಲಿ ದಾವಣಗೆರೆ ಮಾತ್ರ ಮರೆಯಲ್ಲ. ಯಾಕಂದರೆ ಇದು ತವ್ರ ಮನೆ ನನಗೆ. ತಾಯಿನ ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ? ಗಂಡನ ಮನೆಗೆ ಹೋಗಿದ್ದೀನಿ ಅಂತ ತಾಯಿ ಮರೆಯೋಕ್ಕಾಗುತ್ತಾ? ಸೊ ಹಾಗೆ ನಾನು ಎಲ್ಲೇ ಹೋಗಲಿ, ಎಷ್ಟೇ ಬೇರೆ ಕಡೆ ಯಾವುದಾದ್ರು ಕಂಟ್ರಿಗೆ ಹೋಗ್ಬೋದು, ಅದೆಲ್ಲ 4-5 ದಿನ ಮಾತ್ರ. ಮತ್ತು ನನಗೆ ದಾವಣಗೆರೆನೇ ಇಷ್ಟ. ನಾನು ಕೋಲಾರಕ್ಕೆ ಹೋಗಿರ್ಬೋದು, ಬಟ್ ನನಗೆ ದಾವಣಗೆರೆ ಅಂದ್ರೇ ಇಷ್ಟ. ಓಕೆ ಓಕೆ. ಹಸ್ಬೆಂಡ್ ಹೇಗೆ, ತುಂಬ ಸಪೋರ್ಟಿವಾ, ಸಿಟ್ಟು ಜಾಸ್ತಿನಾ, ಹೇಗೆ? ಮಾನ್ಸಿ ಅವ್ರದ್ದು ಸಿಟ್ಟು ಜಾಸ್ತಿನಾ? ಯಾಕಂದರೆ ಮಾನ್ಸಿಗೆ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡು. ಹೆಂಗೆ ಅತ್ತೆ ಮನೆಯಲ್ಲಿ ಅತ್ತೆಗೂ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾರಾ ಹೆಂಗೆ ಅಂತ? ಹೆಂಗೆ ಚೇಂಜ್ ಆಗಿದ್ದೀರಾ? ಮದುವೆ ಲೈಫ್ ಆದಮೇಲೆ ಮಾನ್ಸಿ ಅವ್ರ ತಮ್ಮನ್ನ ತಾವು ಚೇಂಜ್ ಮಾಡ್ಕೊಂಡಿದ್ದೀರಾ ಹೇಗೆ? ನಾನು ಎಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ, ಇವಾಗೂ ಕೂಡ ಚೇಂಜ್ ಮಾಡ್ಕೊಳೋದು ಇಲ್ಲ ಅಂತಾರೆ. ಇದೆಲ್ಲ ನಮ್ಮನೇಲಿ ಇವಾಗಲೂ ಅಂತಾರೆ, ಇದೆಲ್ಲ ಅವ್ರ ಮನೇಲಿ ಅಷ್ಟೇ, ಎಲ್ಲ ಬಿಟ್ಟೋಗ್ಬಿಡು, ಇಲ್ಲೇ ಅಲ್ಲೇ ಏನು ನಡೆಯಲ್ಲ ನಿನ್ನ ಗಂಡನ ಮನೇಲಿ ಅಂತ. ಸೊ ಅತ್ತೆ ಮಾವ ಗಂಡ ಮೈದೆಲ್ಲ ನನ್ನ ಕಡೆ ಇದ್ದಾರೆ ಅಂತಂದರೆ ನನ್ನ ಮಾತು ನಡೀತಾರೆ. ಬಟ್ ನಡೆಯುತ್ತೆ ಅನ್ನೋದು ಏನು ರೌಡಿಸಮ್ ಥರ ನಡೆಯಲ್ಲ. ಅವ್ರ ಮನೇಲಿ ಹೇಗೆ ಸೊಸೆ ಥರ ಇರ್ತೀನಿ, ಮಗಳ ಥರ ಇರ್ತೀನಿ, ತಾಯಿ ಥರ ಇರ್ತೀನಿ, ಎಲ್ಲ ಥರನೂ ಇರಬೇಕಾಗುತ್ತೆ. ನಾವು ಹೆಂಗೆ ನಮ್ಮ ಅಪ್ಪ ಅಮ್ಮನ ಹೆಂಗೆ ಚೆನ್ನಾಗಿ ನೋಡ್ಕೊತೀವಿ, ಅತ್ತೆ ಮಾವನು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ನಮ್ಮನ್ನ ಮಕ್ಕಳ ಥರನೇ ನೋಡ್ಕೊತಾರೆ. ನಾವು ಸ್ವಲ್ಪ ಸಿಟ್ಟು ಸಡು ಮಾಡಿದರೆ ಸೊ ಅವರು ಹಾಗೆ ಮಾಡ್ತಾರೆ. ನಮ್ಮ ಕಡೆ ಇರುತ್ತೆ, ನಾವು ಹೆಂಗೆ ನೋಡ್ಕೋತೀವಿ, ಬೇರೆಯವ್ರನ್ನ ಹೆಂಗೆ ನೋಡ್ಕೊತೀವಿ, ಅವರು ನಮ್ಮನ್ನು ಅದೇ ರೀತಿಯಾಗಿ ನೋಡ್ಕೋತಾರೆ. ಎಷ್ಟನೇ ಸೊಸೆ ನೀವು? ಎಷ್ಟು ಜನ ಮಕ್ಕಳು ನಿಮ್ಮ ಹಸ್ಬೆಂಡ್ ಕಡೆ? ನಾನೇ ಹಿರಿ ಸೊಸೆ. ಅವ್ರ ಮನೆಗೆ ಅಷ್ಟೇ ಅಲ್ಲ, ಅವರು ಏನದು ಒಟ್ಟಾರ ಅಂತಾರೆ, ಅವ್ರ ಮನೆಗೆ ಒಟ್ಟಾರಕ್ಕೆಲ್ಲ ನಾನೇ ಹಿರಿ ಸೊಸೆ. ಎಲ್ಲರೂ ಹಾಗೆ ಹೇಳ್ತಾರೆ, ಹಿರಿ ಸೊಸೆ ನಾನೇ. ಬಟ್ ನನಗೆ ಇಬ್ಬರು ಮೈದನ ಇರ್ತಾರೆ. ಮನೇಲಿ ಹೆಣ್ಮಕ್ಳು ಯಾರಿಲ್ಲ, ನಾನೇ ಮಗಳು, ನಾನೇ ಸೊಸೆನೂ ನಾನೇ ಅವ್ರ ಮನೆಗೆ. ನೀವು ಒಂದಷ್ಟು ಅವ್ರದ್ದು ರೀಲ್ಸ್ಗಳು ನೋಡಿರ್ತೀರಿ, ಅವರು ಕೂಡ ಸಿಕ್ಕಾಬಟ್ಟೆ ಫೀಲಿಂಗಲ್ಲಿ ರೀಲ್ಸ್ಗಳನ್ನ ಮಾಡಿದ್ದಾರೆ. ನಾನು ಅವ್ರದ್ದು ಹಂಗಂದ್ರೆ ಲವ್ ಬ್ರೇಕಪ್ ಆಗಿದೆ, ನೀವು ಯಾವಾಗಾದ್ರೂ ಕೇಳಿದ್ದೀರಾ ನಿಮ್ದು ಯಾವುದಾದ್ರೂ ಪಾಸ್ಟ್ ಇತ್ತಾ ಏನು ಅಂತ? ಯಾಕಂದರೆ ಅವರು ಕೂಡ ಫುಲ್ ಫೀಲಿಂಗಲ್ಲಿ ರೀಲ್ಸ್ ಮಾಡಿದ್ದಾರೆ, ನೀವು ಸಿಗೋದಕ್ಕೂ ಮುಂಚೆ ಕೂಡ. ಅವ್ರದ್ದು ಏನಾದರೂ ಬ್ರೇಕಪ್ ಲವ್ ಸ್ಟೋರಿ ಇತ್ತಾ ಅಂತ? ಇಲ್ಲ, ನಾವು ಯಾವುದನ್ನು ಕೂಡ ಕೇಳಿಲ್ಲ. ಯಾಕೆಂದರೆ ಅದು ಕೇಳಬಾರ್ದು. ಪಾಸ್ಟ್ ಏನಿದ್ರು ಪಾಸ್ಟಾಗಿ ಉಳ್ಕೋಬೇಕು. ನಮ್ಮಿಬ್ಬರು ಇವಾಗ ಮದುವೆ ಆಗಿದೆ ಅಂದರೆ ಯಾವಾಗಲೂ ನಾವು ಫ್ಯೂಚರ್ ಕಡೆನೇ ಯೋಚನೆ ಮಾಡಬೇಕು. ಪಾಸ್ಟ್ ಏನಿದ್ರು ಪಾಸ್ಟ್, ಅದನ್ನು ಬಿಟ್ಟಾಕ್ಬಿಡ್ಬೇಕು. ನಮ್ಮ ಕಡೆನೂ ಆಗಿರುತ್ತೆ, ಅವ್ರ ಕಡೆನೂ ಆಗಿರುತ್ತೆ. ಅದೆಲ್ಲ ನಾವು ತಲೆಗೆ ಇಟ್ಕೊಂಡ್ರೆ ಫ್ಯೂಚರ್ ನಮ್ಮದು ಚೆನ್ನಾಗಿರಲ್ಲ. ಅನುಮಾನದಿಂದ ಕೊರಗಬೇಕಾಗುತ್ತೆ. ಅದು ಹಂಗಿತ್ತ, ಇದು ಹಿಂಗಿತ್ತ, ಅದೆಲ್ಲ ನೆಸೆಸಿಟಿನೇ ಇಲ್ಲ. ಇವಾಗ ಹೆಂಗೆ ಗಂಡ ಇಂತ ನಂಗೆ ಗಂಡ ಇಂತ ಅಷ್ಟು ಚೆನ್ನಾಗಿರ್ಬೇಕು. ಅದು ಹಿಂದೆ ಆಗಿರೋದೆಲ್ಲ ನಾವು ಹೇಳ್ಬಾರ್ದು, ಅವ್ರೂ ನಾವು ಕೇಳಬಾರ್ದು. ನಮ್ಗೆ ಅದು ಬೇಕಾಗೂ ಇಲ್ಲ. ಮಾನ್ಸಿ ಅವರ ಯಾರಾದರೂ ಪ್ರಪೋಸ್ ಮಾಡಿದ್ದುಂಟಾ? ಇನ್ಸ್ಟಾಗ್ರಾಮಲ್ಲಿ ನೀವು ಫೇಮಸ್ ಆಗಿದ್ರಿ, ಈಗೆಲ್ಲ DM ಮಾಡ್ತಾರೆ, ಮಾನ್ಸಿ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗ್ತೀರಾ, ಆ ಥರದ್ದು ಏನಾದರೂ ಮಾನ್ಸಿಲಲ್ಲಿ ಲವ್ ಸ್ಟೋರಿಗಳಿತ್ತಾ? ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಮೆಸೇಜ್ ಮಾಡ್ತಿದ್ರಾ? ಸಿಕ್ಕಾಪಟ್ಟೆ. ಇನ್ಸ್ಟಾದಲ್ಲಿ ಅನ್ನೋದಕ್ಕಿಂತ ಫೇಸ್ಬುಕ್ಕಲ್ಲಿ ಆಗಿರ್ಬೋದು. ನಾನು ಇನ್ಸ್ಟಾದಲ್ಲಿ ಇದ್ದಿದ್ದಕ್ಕಿಂತ ಮುಂಚೆ ಟಿಕ್ಟಾಕ್ ಅಂತ ಇತ್ತು. ಸೊ ಟಿಕ್ಟಾಕಲ್ಲಿ ನಾನು ಜಾಸ್ತಿ ಫೇಮಸ್ ಆಗಿದ್ದು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು. ಟಿಕ್ಟಾಕ್ ಇದ್ದಾಗೂ ಅವಾಗೂ ಸುಮಾರು ಬಂದಿರೋದು. ಅದು ಯಾವುದೋ ನಾನು ರಿಜೆಕ್ಟ್ ಮಾಡ್ತಿದ್ದೆ, ಯಾಕೆಂದರೆ ನಾನು ಆಲ್ರೆಡಿ ಒಬ್ಬನ ಕಮಿಟ್ ಆಗಿದ್ನಲ್ಲ. ಅವನ್ನೆಲ್ಲ ನಮಗೆ ನೆಸೆಸಿಟಿ ಅವೆಲ್ಲ ಬೇಕಾಗೂ ಇಲ್ಲ. ಓಕೆ, ತುಂಬ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಮಾನ್ಸಿ ಅವರು ಅನಿಸುತ್ತೆ, ಯಾಕಂದರೆ ಕೆಲವೊಂದಷ್ಟು ಪ್ರಮೋಷನ್ಸ್ ಮಾಡ್ತಾ ಇದ್ದೀರಾ. ಹೇಗೆ ಸೋಷಿಯಲ್ ಮೀಡಿಯಾ ಏನೇನು ಕೊಟ್ಟಿದೆ ನಿಮಗೆ ಅಂತ? ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್ ಮಾಡೋದಕ್ಕಿಂತ ತುಂಬಾಗಿ ನನಗೆ ಹೆಸರು ಕೊಟ್ಟಿದೆ. ಹೆಸರು ಜೊತೆ ಅರ್ನಿಂಗ್ಸು ಕೊಟ್ಟಿದೆ. ನಮಗೆ ಲೈಫ್ ಪಾರ್ಟ್ನರ್ ಕೊಟ್ಟಿದ್ದಾರೆ. ಹಾಗೆಲ್ಲ ಲೈಫ್ ಪಾರ್ಟ್ನರು ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಿದ್ದ? ಸೋಷಿಯಲ್ ಮೀಡಿಯಾದಂದರೆ ಒಂದು ಥಿಂಕ್ ಹಂಗೆ, ಯಾಕಂದರೆ ಅವ್ರು ನನ್ನನ್ನು ಅದರಲ್ಲಿ ಅಲ್ವಾ ನೋಡಿರೋದು. ಸೊ ಹಂಗಾಗ್ಬಿಟ್ಟು. ಬಟ್ ಒಬ್ಬರು ಹೇಳಿದ್ರು ಹಿಂಗೆ ಸಿಸ್ಟರ್ ಆಗಬೇಕಾದ್ರು, ಅವರು ಹೇಳಿದರು
ನನಗೆ ಕವಿತಾ ಅಕ್ಕ ಅಂತ ಬ್ಯಾಂಗ್ಳೂರಲ್ಲಿ. ಸೊ ಕೆಲ್ಸಕ್ಕೆ ಹೋದಾಗ ಅವ್ರು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಹಸ್ಬೆಂಡು. ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಆಯ್ತು ಇದು ಮಾಡಿಕೊಂಡು ಒಪ್ಕೊಂಡಿದ್ದು ನನ್ನನ್ನು. ಓಕೆ, ಅವ್ರನ್ನ ನೀವು ಹಸ್ಬೆಂಡಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಾ? ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ. ಯಾಕಂದರೆ ಇವಾಗ ಅರ್ಧದಲ್ಲೇ ಕೈ ಕೊಟ್ಟು ಲವ್ ಮಾಡಿ ಬಿಟ್ಟು ಹೋಗೋರು ತುಂಬ ಜನ ಇದ್ದಾರೆ ಈ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು. ಸುಮ್ಮನೆ ಫೇಕಾಗಿ ಲವ್ ಮಾಡ್ತಾರೆ. ಏನಕ್ಕೆ ನಾನು ಲವ್ ಮಾಡ್ತೀನಿ, ನಾನು ಮದುವೆ ಆಗ್ತೀನಿ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಮಾಡ್ತಾರೆ. ಬಟ್ ಅಂಥರ ನಡುವೆ ಇವ್ರನ್ನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದೆ. ಏನೂ ಕೇಳಿಲ್ಲ, ನೀನು ಹೆಂಗಿದ್ದೆ, ನಿನ್ನ ಲೈಫಲ್ಲಿ ಯಾರು ಇದ್ರಾ ಹಾಗೆ ಈಗ ಅಂತ ಯಾವತ್ತೂ ನನ್ನನ್ನು ಕೇಳಿಲ್ಲ. ನೀನು ಏನು ಹೇಳ್ತೀಯ ಅಷ್ಟೇ, ನನ್ನ ಮಾತೇ ಅವರು ಇದನ್ನು ತಿಳ್ಕೊತಾರೆ ಹೊರತು ನಾನು ಇಲ್ಲ, ನಾನು ಏನಾದರೂ ಒಂದು ಮಾಡಬೇಕು ಅಂತಂದರೆ ಆಯಿತು ಮಾಡಮ್ಮ, ಆಯಿತಾ ಮಾಡಮ್ಮ, ಅಮ್ಮ ಅಂತಲೇ ಕರೀತಾರೆ. ಇದುವರೆಗಾಗಲಿ ಏನೋ ಜವಾಬು ಕೊಡೋದು, ಎದುರು ಮಾತಾಡೋದು ಆ ಥರ ಏನು ಮಾಡಲ್ಲ. ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿದೆ ಅನ್ಕೋತೀನಿ. ನನಗೆ ಏನು ಕರೀತಾರೆ ಪ್ರೀತಿಯಿಂದ? ನೀವೇನು ಕರಿತೀರಿ ಅವ್ರಿಗೆ? ಅವ್ರು ಏನು ನಿಮಗೆ ಕರೀತಾರೆ? ನನ್ನ ಅವ್ರು ಈ ಹಾಗೆ ಹೀಗೆ ಅಂತ ಏನು ನಾನು ಹರೀಶ್ ಅಂತಲೇ ಹೆಸರಿಡದೆ ಕರೀತಾರೆ, ಅವ್ರು ಅನು ಅಂತ ಕರೀತಾರೆ. ಅನು ಅಂತ ಕರೀತಾರಾ? ಮಾನ್ಸಿ ಅನು ಅಲ್ವಾ ನಿಮ್ಮ ಹೆಸರು? ಹಾಂ, ಮಾನ್ಸಿ ಅನು. ಓಕೆ, ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಾ ಇದ್ದಾರೆ ಮಾನ್ಸಿ ಅವರು, ಯಾವುದಕ್ಕೂ ಕಮ್ಮಿ ಇಲ್ಲ ಹಾಗಾದರೆ? ಇಲ್ಲ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಸುಳ್ಳು ಹೇಳೋದ್ರಲ್ಲಿ ಏನಿಲ್ಲ, ಅರ್ನಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ, ಮಾನ್ಸಿ ಅವರಿಗೆ ಮದುವೆ ಆದಮೇಲೆ ಜಾಸ್ತಿ ಅದೃಷ್ಟ ಒಲ್ದು ಬಂತು ಅನ್ಸುತ್ತಲ್ಲ? ಯಾಕಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರಿ, ಎಲ್ಲ ಒಂದು ಕಡೆ ಹಿಂದೆ ಉಳ್ಕೊಂಡಿದ್ರಿ ಒಂದಷ್ಟು ರೀಲ್ಸಿಂದ ಮುಖಾಂತರ. ನಿಮಗೆ ನಿಮ್ಮ ಹಸ್ಬೆಂಡ್ ತುಂಬ ಅದೃಷ್ಟವಾಗಿ ಬಂದ್ರಾ ಲೈಫಲ್ಲಿ, ಹೇಗೆ ಅಂತ? ಅವ್ರಿಗೆ ನಾನು ಅದೃಷ್ಟ, ನನಗೂ ಅವ್ರ ಅದೃಷ್ಟ. ಅವ್ರಿಗೂ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಸೊ ನನಗೂ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಸೊ ಅವ್ರು ನನಗೆ ಅದೃಷ್ಟ ಆಗಿರ್ಬೋದು, ಬಟ್ ಅವ್ರಿಗೂ ನಾನು ಅದೃಷ್ಟನೇ. ಓಕೆ, ನಾನು ಒಂದಷ್ಟು ರೀಲ್ಸ್ಗಳನ್ನ ನೋಡ್ತಾ ಇದ್ದೆ. ಕಿಪ್ಪಿ ಕೀರ್ತಿ ಅವರು ನಿಮ್ಮನ್ನು ಮೆನ್ಷನ್ ಮಾಡಿ ಸೂಪರ್ ಡಾರ್ಲಿಂಗ್ ಹಂಗಿಂಗೆ ಅಂತ. ಏನು ಕಿಪ್ಪಿ ಕೀರ್ತಿ ಮತ್ತು ನೀವು ಫ್ರೆಂಡ್ಸಾ? ಹೌದು, ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಫ್ರೆಂಡ್ಸು. ಅವಳು ನನ್ನನ್ನು ಅವಳು ಫೇಮಸ್ ಆಗೋಕ್ಕಿರೋ ಮುಂಚೆನೇ ನನ್ನನ್ನು ಅವಳು ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಿದ್ಲು. ಇದರಲ್ಲಿ ಫೇಸ್ಬುಕ್ಕಲ್ಲಿ ಇಬ್ಬರು ಆವಾಗ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿರೋರು, ಇನ್ಸ್ಟಾಗ್ರಾಮಿಂದ ಏನಲ್ಲ. ಸೊ ಅಲ್ಲಿ ಫ್ರೆಂಡಾಗಿ ಆಮೇಲೆ ಅವಳು ಫೇಮಸ್ ಆದಳು. ಅವಳಿಗೆ ಒಂದು ಶೋಗೆ ಕಳಿಸ್ಕೊಟ್ಟಿದ್ದೆ ನಾನು. ಅವಳು ಅನೌನ್ಸ್ ಮಾಡಿದ್ದಾಳೆ, ಅದು ಯಾವುದೋ ಒಂದು ಟಿ ವಿಲಿ ಅವಳು ಶೋದಲ್ಲ ಅನೌನ್ಸ್ ಮಾಡಿದ್ದಾಳೆ. ಅದು ಕಾಮಿಡಿ ಕಿಲಾಡಿಗೆ ಅಭಿಜಿತ್ ಅಣ್ಣ ಅಂತ ಇದ್ದಾರೆ. ಸೊ ಅವ್ರ ಕಡೆಯಿಂದ ನಾನು ಅವಳನ್ನ ಕಳಿಸ್ಕೊಟ್ಟಿದ್ದೆ ಕಾಮಿಡಿ ಕಿಲಾಡಿಗೆ. ನೀವು ರಿಯಾಲಿಟಿ ಶೋಸ್ಗಳು ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಸೀರಿಯಲ್ಸ್ ಮಾಡಬೇಕು ಅನ್ನೋದೇನಾದರೂ ಇಂಟ್ರೆಸ್ಟ್ ಇದೆನಾ? ಆ ಥರ ಎಲ್ಲ ಇದೆ, ಬಟ್ ಹೋಗಿದ್ದೆ, ಅಷ್ಟು ನನಗೆ ಯಾಕೋ ಅಷ್ಟು ಇದು ಆಗಲಿಲ್ಲ. ವಾಪಸ್ ಬಂದೆ. ನಾನು ತುಂಬಾ ಇದರಲ್ಲಿ ಅವಾರ್ಡ್ ಫಂಕ್ಷನಲ್ಲೆಲ್ಲ ಹೋಗಿ ಸೆಲೆಬ್ರಿಟಿಯಿಂದನೇ ಅವಾರ್ಡೆಲ್ಲ ಇಸ್ಕೊಂಬಂದಿದ್ದೀನಿ ಸಿಕ್ಕಾಪಟ್ಟೆ. ಅದರಲ್ಲೆಲ್ಲ ಹೋಗಿದ್ದೀನಿ. ಯಾವ ಥರದ ಅವಾರ್ಡ್ಗಳು ಬಂದಿದೆ? ರೀಲ್ಸ್ ಅವಾರ್ಡ್ ಅಂತಲೇ ನನಗೆ ಕೊಟ್ಟಿದ್ದಾರೆ. ರೀಲ್ಸ್ ಮಾಡೋದಲ್ಲಿ ಫೇಮಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವಾರ್ಡ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಬಿಗ್ ಬಾಸ್ ತನಿಷಾ ಅವರೆಲ್ಲ ಇದ್ದಾರಲ್ಲ, ಸೊ ಅವ್ರ ಹತ್ರ ಎಲ್ಲ ಅವಾರ್ಡ್ ಇಸ್ಕೊಂಬಂದಿದ್ದೀನಿ. ಓಕೆ, ಈಗ ನಿಮಗೆ ಆ್ಯಕ್ಟಿಂಗು ಸೀರಿಯಲಲ್ಲಿ ಅವಕಾಶ ಬಂದರೆ ಮಾಡ್ತಾರಾ? ಮಾನ್ಸಿಯವರು ಸಪೋರ್ಟ್ ಇದೆನಾ? ಹಸ್ಬೆಂಡು ಅತ್ತೆ ಮಾವಂದೆಲ್ಲ ಸಪೋರ್ಟ್ ಇದೆನಾ? ಯಾಕಂದರೆ ಮದುವೆಗಿಂತ ಮುಂಚೆ ಹುಡುಗಿರು ಒಂದು ಲೈಫ್ ಇರುತ್ತೆ, ಮದುವೆ ಆದಮೇಲೆ ಬೇರೆ ಥರದ ಲೈಫ್ ಇರುತ್ತೆ. ಸೊ ಆ ಥರದ್ದೆಲ್ಲ ಬಿಡ್ತಾರಾ ಮನೆಯಲ್ಲಿ? ಹೇಗೆ ಹಸ್ಬೆಂಡ್ ಸಪೋರ್ಟಿವ್ ಇದ್ದಾರಾ? ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆ ಥರ ಏನಿಲ್ಲ. ಅದನ್ನು ಫ್ಯೂಚರ್ ಮದುವೆ ಆಗೋಕ್ಕಿಂತ ಮುಂಚೆನೇ ಹೇಳ್ಬಿಟ್ಟಿದ್ದೆ, ನಾನು ಆ ಥರ ಶೋಗೆ ಹೋಗ್ತೀನಿ, ಈ ಥರ ಶೋಗೆ ಹೋಗ್ತೀನಿ ಅಂತ. ಸೊ ಹೋಗಮ್ಮ, ನಿನ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗು, ನಿನ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರು ಅಂತಲೇ ಹೇಳಿದ್ದಾರೆ. ಹಂಗೇನಿಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಆಗೇ ನಿಂತ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ತುಂಬಾ ಸಪೋರ್ಟ್ ಇದ್ದಾರೆ. ಓಕೆ, ನೀವು ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ರಿ, ನೀವು ನಿಮ್ಮ ಅದೇನೋ ಪ್ರೀತಿ ಬಗ್ಗೆನೂ ಕೂಡ ಮಾತಾಡ್ತಿದ್ರಿ. ಪಾಪ ನಿಮ್ಮ ಫ್ರೆಂಡ್ ಕಿಪ್ಪಿ ಕೀರ್ತಿ ಅವ್ರ ಲೈಫಲ್ಲೇ ಒಂದು ದೊಡ್ಡ ಬ್ರೇಕಪ್ ಆಗಿ ಸಿಕ್ಕಾಬಟ್ಟೆ ಫೇಮಸ್ ಕೂಡ ಆಗೋಗಿದೆ ಆ ಲವ್ ಸ್ಟೋರಿ. ಏನು ಹೇಳ್ತೀರಿ? ಮುತ್ತು ಬಗ್ಗೆ ಏನು ಹೇಳ್ತೀರಾ? ಕಿಪ್ಪಿ ಕೀರ್ತಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಾರ್ದು ತಪ್ಪಿದೆ ಅನ್ಸುತ್ತೆ ಇದರಲ್ಲಿ ನಿಮಗೆ? ತಪ್ಪಿರೋದು ಇಬ್ಬರದು ತಪ್ಪು. ಅವರು ಪ್ರೀತಿ ಮಾಡ್ಕೊಂಡ್ರೆ 5-6 ವರ್ಷಗಟ್ಟಲೆ 8 ವರ್ಷಗಟ್ಟಲೆ ಪ್ರೀತಿ ಮಾಡ್ಕೊಂಡರೆ ಎಲ್ಲೋ ಬರೀ ಅವ್ರಕ್ಕೆ ಅಷ್ಟು ಭಯ ಪಡ್ತಾರೆ. ಇವ್ರು ಏನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೇಕಿತ್ತು ಹೇಳು? ನಾನು ಹೇಳಿದ್ದೆ ಅವಳಿಗೆ ಹಾಕ್ಬೇಡ ಕಣೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ, ಅದು ಸರಿ ಇರಲ್ಲ. ಸುಮ್ಮನೆ ನಿಮ್ಮಿಂದ ಏನಕ್ಕೆ ಆಗ್ತೀಯ? ಲವ್ ಮಾಡ್ದೆ, ಅದು ಗೊತ್ತು ನನಗೆ. 6 ತಿಂಗಳು 3 ತಿಂಗಳು ಅಷ್ಟೇ ಬಿಟ್ಟೋಗ್ತಾರೆ, ಸುಮ್ಮನೆ ಹಾಕ್ಬೇಡ ಅಂತಂದೆ. ಬಿಟ್ಟೋದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಇದು ಮಾಡಿಕೊಂಡು ಹಾಕ್ಬಿಟ್ಲು. ಸೊ ಈಗ ಇಬ್ಬರದೂ ತಪ್ಪಿರುತ್ತೆ. ಯಾಕಂದರೆ ಪ್ರೀತಿ ಮಾಡ್ಬೇಕಾದ್ರೆ ಒಬ್ಬರೇ ಪ್ರೀತಿ ಮಾಡಿರಲ್ಲ, ಇಬ್ಬರೂ ಸ್ವತಃ ಪ್ರೀತಿ ಮಾಡ್ಕೊಂಡು ಅವ್ರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಅವ್ರು ಕಿತ್ತಾಡ್ಕೊಂಡು ಬೇರೆ ಆಗಬೇಕಾದ್ರೂ ಒಂದಾಗಬೇಕಾದ್ರೆ ಸೋಷಿಯಲ್ ಮೀಡಿಯಾ ಬೇಕು, ಬಿಟ್ಟು ಹೋಗ್ಬೇಕಾದ್ರೂ ಸೋಷಿಯಲ್ ಮೀಡಿಯಾ ಬೇಕು, ಮದುವೆ ಆಗಬೇಕಾದ್ರೂ ಸೋಷಿಯಲ್ ಮೀಡಿಯಾ ಬೇಕು. ಎಲ್ಲದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಕ್ಕೆ ಹೋಗ್ಬಾರ್ದು. ಐ ಥಿಂಕ್ ಎಲ್ಲದನ್ನು ಹಾಕಕ್ಕೆ ಹೋಗ್ಬಾರ್ದು. ಪರ್ಸ್ನಲ್ಲೂ ಇರುತ್ತೆ, ಅನ್ಪರ್ಸ್ನಲ್ಲೂ ಇರುತ್ತೆ. ಸುಮ್ಮನೆ ನನಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಕೊಡ್ತಾರೆ, ಲೈಕ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಎಲ್ಲದನ್ನು ಅವಳಿಗಷ್ಟೇ ಅಲ್ಲ, ನನ್ನ ಫ್ರೆಂಡಿಗೆ ಅಷ್ಟೇ ಅಲ್ಲ, ಬೇರೆಯವ್ರಿಗೆ ಹೇಳೋದನ್ನು ಇಷ್ಟೇ. ನಿಮ್ದು ಏನೇ ಪರ್ಸ್ನಲ್ ಇರುತ್ತೆ, ಪ್ಲೀಸ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಕ್ಕೆ
ಹಾಕಕ್ಕೆ ಹೋಗ್ಬೇಡಿ. ಏನು ಫೀಲಿಂಗ್ಸ್ ಇರುತ್ತೆ, ಫೀಲಿಂಗ್ಸ್ ವೀಡಿಯೋಸ್ ಎಲ್ಲ ಮಾಡಿ ನಾನು ಮಾಡಿದ್ದೀನಿ. ಬಟ್ ಓನಾಗಿ ನನಗೆ ಹಂಗಾಗಿದೆ ಹಿಂಗಾಗಿದೆ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಕ್ಕೆ ಹೋಗ್ಬಾರ್ದು. ಫೀಲಿಂಗ್ಸ್ ಸ್ಟೇಟಸ್ಸು ಅವ್ರು ನೋಡಲಿ, ಅವ್ರು ಹುಡ್ಕೊಳ್ಳಿ ಅಂತ ಮಾಡ್ತೀವಿ ಹೊರ್ತು ಫೀಲಿಂಗ್ ವೀಡಿಯೋಸು ಬೇರೆಯವ್ರಿಗೆಲ್ಲ. ಬಟ್ ಅದೇನು ಮಾಡ್ತೀವಿ ಅವರೇ ನೋಡಿರಲ್ಲ. ಯಾರು ನೋಡಬೇಕಿತ್ತು ಮಾನ್ಸಿ? ಹಾಗಾದರೆ ಬ್ಲ್ಯಾಕ್ ಅಲ್ಲ, ಅವರು ನೋಡೋದೇ ಇಲ್ಲ. ಬೇರೆಯವರಿಂದ ನೋಡಿರ್ತಾರೆ, ನಮ್ಮಿಂದ ನೋಡಿರಲ್ಲ ವೀಡಿಯೋಸ್ ಎಲ್ಲ. ಹೌದು ಹೌದು. ಓಕೆ, ಈಗ ಅವರಿಬ್ಬರಲ್ಲಿ ಇಬ್ರದ್ದು ತಪ್ಪಿದೆ ಅಂತ ಹೇಳ್ತೀರಾ? ಹೆಂಗೆ ಪಾಪ ಅವರು ಈ ಕಡೆ ಮುತ್ತು ದುಡ್ಡೆಲ್ಲ ಹಾಕಿಸ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಕಿಪ್ಪಿ ಕೀರ್ತಿ ನಿಮಗೇನಾದರೂ ಫೋನ್ ಮಾಡಿ ಹೇಳಿದ್ಲಾ ಈ ಥರ ನನಗೆ ಹಿಂಗಾಗಿದೆ ಕಣೆ ಅಂತ? ನೀವೇನಾದರೂ ಸಮಾಧಾನ ಮಾಡಿದ್ರೆ ಅವಳಿಗೆ ಏನು ಅಡ್ವೈಸ್ ಕೊಟ್ರಿ ಅಂತ? ಅಡ್ವೈಸ್ ಕೊಟ್ಟೆ, ಹಂಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೇಡ, ಓದ ಬಿಟ್ಟಾಕ್ಬಿಡು, ಏನು ದುಡ್ಡು ಕೊಟ್ಟಿದೀಯಾ ಹೋಯ್ತು, ಎಲ್ಲ ಉಂಡಿಗೆ ಹಾಕ್ಬಿಡ್ತೀನಿ ಅಂದ್ಕೊಂಡು ಸಮಾಧಾನದಾಗಿರೋ. ಅವ್ನ ತಂಟೆಗೆ ಹೋಗ್ಬೇಡ, ಅವ್ನ ಸುದ್ದಿ ಬೇಡ, ಅವ್ನ ಸವಾಸ ಬೇಡ. ನಾನು ನಿಜವಾಗ್ಲೂ ನಿನ್ನ ಅಂದ ಚಂದ ನೋಡಿಕಿನ ಮನಸ್ಸು ನೋಡೋ, ನಿನ್ನನ್ನು ಇಷ್ಟಪಟ್ಟಿದ್ರೆ ಯಾವನೋ ಏನೋ ಕಾಲಲ್ಲಿ ಮಾತಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಿಟ್ಟೋಗಿರೋನು ಅಲ್ವೇ ಅಲ್ಲ. ನಿನ್ನ ಮನಸ್ಸು ನೋಡೋನು ಇಷ್ಟಪಟ್ಟಿದ್ರೆ ಕೊನೆವರೆಗೂ ಇರ್ತಿದ್ದು. ಅದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಜನಕ್ಕೆ ಕೇಳಿ ಇವಳೇ ನನ್ನ ಲವರು ಅಂತ ಹೇಳಿದ್ದಾನೆ. ಸೊ ನಿನ್ನ ಮನಸ್ಸು ಇದ್ದಿದ್ರೆ ನಿನ್ನನ್ನು ನಿಜವಾಗ್ಲೂ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಂಡಿರೋನು. ಬಟ್ ಅವನು ಬ್ಯಾಡ್ ಲಕ್, ಹೋಗಲಿ, ಓದೋನು ಹೋಗಲಿ, ಚೆನ್ನಾಗಿರೋ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡಿರೋ ಅಂತಲೇ ಹೇಳಿದ್ದೀನಿ. ಮಾನ್ಸಿ ಅವ್ರಿಗೆ ತುಂಬ ನೋವು ಕೊಟ್ಟಂತಹ ವಿಚಾರ ಯಾವುದಾದ್ರೂ ಇದನ್ನು, ತುಂಬ ಖುಷಿ ಕೊಟ್ಟಂತಹ ವಿಚಾರ ಜೊತೆಗೆ ತುಂಬ ನೋವು ಕೊಟ್ಟಂತಹ ವಿಚಾರ ಯಾವುದಾದ್ರೂ ಶೇರ್ ಮಾಡೋದಾದರೆ? ತುಂಬ ನೋವು ಕೊಟ್ಟ ವಿಚಾರ ಅಂತಂದರೆ ನಮ್ಮ ಹುಡ್ಗನ ಬಿಟ್ಟಿದ್ದೆ ನನಗೆ ನೋವು. ಎಷ್ಟು ದಿನ ಫೀಲಿಂಗಲ್ಲಿದ್ರಿ? ಫೀಲ್ ಎಲ್ಲರಿಗೂ ಇದ್ದೇ ಇರುತ್ತೆ, ಹೆಣ್ಮಕ್ಳು ಅಂತ ಅಂದಮೇಲೆ ಎಲ್ಲರಿಗೂ ಫೀಲ್ ಇದ್ದೇ ಇರುತ್ತೆ. ಲೈಕ್ ಇವಾಗ ನಮ್ಮ ಹಸ್ಬೆಂಡ್ ಬಂದಮೇಲೆ ಆ ಫೀಲ್ನ ಎಲ್ಲೋ ಮರೆಮಾಚಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಅಂದರೆ ಅಷ್ಟು ಪ್ರೀತಿ ಮಾಡಿದ್ರಿ ಮಾನ್ಸಿ ಅವರು, ಅದೇ ತುಂಬ ನೋವು ಕೊಟ್ಟಂತಹ ವಿಚಾರ. ಮನೇಲೆಲ್ಲ ಏನು ಆ ಥರದ್ದು ಕಷ್ಟಗಳಾಗಲಿ ಅಥವಾ ಬೈಯೋದಾಗಲಿ ನಿಮ್ಮನ್ನು ಆ ಥರದ್ದು ಯಾವುದೂ ಇರಲಿಲ್ವ? ತುಂಬ ಮುದ್ದಾಗಿ ಬೆಳೆಸಿದ್ರೆ ಸಾಕಿದ್ರೆ ನಿಮ್ಮನ್ನು? ನಾನು ಮುದ್ದಿನ ಮಗಳ ಅಂತಲೇ ಹೇಳ್ಬೋದು. ಮನೇಲಿ ಒಬ್ಬಳೇ ಮಗಳು ಅಲ್ವಾ, ತುಂಬಾ ಮುದ್ದಾಗಿ ಸಾಕಿದ್ರು. ಆದರೆ ಅಣ್ಣ ತಮ್ಮ ಅವರೆಲ್ಲ ತುಂಬಾ ಚೇಷ್ಟೆ ನನ್ನ ಮೇಲೆ. ನಾನಿಲ್ಲ ಅಂತಂದರೆ ಒಂಥರ ತರಲೆ ಮಾಡೋದು, ಹೊಡಿಯೋದು, ಕಾಲು ಎಳೆಯೋದು, ಈ ಥರ ಕೆಲಸ ತುಂಬ ಮಾಡ್ತಾರೆ. ಇವಾಗ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣಂಗೆ ಸಿಕ್ಕಾಪಟ್ಟೆ ಬೇಜಾರು. ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ, ನಮ್ಮ ಅಣ್ಣ ಅಂದರೆ ನನಗೆ ಅಷ್ಟು ಇಷ್ಟ, ತಮ್ಮನೂ ಇಷ್ಟ. ಬಟ್ ತಮ್ಮಂಗಿಂತ ಅಣ್ಣನ ಮೇಲೆ ಜಾಸ್ತಿ ಹುಚ್ಚು ನನಗೆ. ಅವನು ಅಷ್ಟೇ, ತುಂಬಾ ನನ್ನ ಮೇಲೆ ಪ್ರೀತಿ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾವತ್ತಾದ್ರೂ ಅನಿಸಿದೆನಾ ಮಾನ್ಸಿಗೆ ನನ್ನ ಹಸ್ಬೆಂಡು ನೋಡೋಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕಿತ್ತು, ಆ ಥರದ್ದು ಏನಾದರೂ ಅನಿಸಿದೆನಾ? ಅದಕ್ಕೆ ರಿವೀಲ್ ಮಾಡಲಿಲ್ವಾ? ಹೇಗೆ ಎಂಗೇಜ್ಮೆಂಟ್ ಆದರೂ ಕೂಡ ಅದಕ್ಕೆ ರಿವೀಲ್ ಮಾಡಲಿಲ್ವಾ ಮಾನ್ಸಿ? ಅಂಥದ್ದೆಂತ ಇಲ್ಲ. ನಮಗೆ ನಮ್ಮ ತಟ್ಟೆಗೆ ಎಷ್ಟು ಅನ್ನ ಇರುತ್ತೋ ಅಷ್ಟೇ ಉಣ್ಬೇಕು, ಇನ್ನೂ ಬೇಕು, ಹಂಗೆ ಬೇಕು, ಹಾಗೆ ಇದು ಬೇಕು ಅನ್ಕೋಬಾರ್ದು. ನಮ್ಮ ತೃಪ್ತಿ, ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಅನ್ಕೋಬಾರ್ದು. ಅವ್ರು ನಮಗೆ ಚೆನ್ನಾಗಿ ನೋಡ್ಕೊತಾರ ಸಾಕು, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮಿಬ್ಬರಲ್ಲಿ ಕೊರತೆನೂ ಏನಿಲ್ಲ, ಎಂಥದ್ದಿಲ್ಲ, ಚೆನ್ನಾಗಿ ನೋಡ್ಕೋತಾರಲ್ಲ ಅಷ್ಟೇ ಸಾಕು ನಮಗೆ. ವರದಕ್ಷಿಣೆ ಏನಾದರೂ ಕೊಟ್ಟಿದ್ರಾ? ಎಷ್ಟು ಖರ್ಚಾಯಿತು ಮದುವೆಗೆ? ನೀವೇನಾದರೂ ವರದಕ್ಷಿಣೆ ಕೊಟ್ಟಿದ್ರಾ? ಅವ್ರು ಏನಾದರೂ ನಿಮಗೆ ಡಿಮ್ಯಾಂಡ್ ಮಾಡಿದ್ರಾ ಹೇಗೆ ಅಂತ? ನೀವೇನೂ ಕೊಡಬೇಡಿ, ಹುಡುಗಿಗೆ ಒಂದು ಅರಿಶಿನ ದಾರ ಕಟ್ಕೊಂಬನ್ನಿ ಅಂತಲೇ ಹೇಳಿದ್ದವರು. ನಾವೇನೂ ಇದನ್ನು ಮಾಡಿಲ್ಲ, ಅವ್ರೂ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಅವ್ರಿಗೆ ಒಡವೆ ಚೈನ್ ಮಾಡಿಸ್ಕೊಟ್ವಿ, ಅವ್ರು ನಮಗೆ ರಿಂಗ್ ಮಾಡಿಸ್ಕೊಟ್ರು ಅಷ್ಟೇ, ಏನಿಲ್ಲ. ಮದುವೆ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗೇ ಇತ್ತು ನಮ್ಮ ಮನೆಯಲ್ಲಿ. ಅವ್ರ ಕಡೆ ನಮ್ಮ ಮದುವೆಲಿ ಎಷ್ಟು ಜನ ಸೇರಿದ್ರು ಅಂತಂದರೆ ಆಶ್ಚರ್ಯ ಪಡ್ತೀರ, 3000 ಜನ ಸೇರಿದ್ದು. ಬಿಗ್ಗಾಗಿರೋರು ಚೆನ್ನಾಗಿರೋರು ಮದುವೆಗೆ ಅಷ್ಟೊಂದು ಜನ ಬರೋದು ಡೌಟು. ನಮ್ಮ ಮದುವೆಲಂತೂ 3000 ಜನ ಬಂದಿದ್ದು, ಸಿಕ್ಕಾಪಟ್ಟೆ ಜನ ಬಂದಿದ್ದು. ಲೈಕ್ ನಮ್ಮನ್ನು ಹೇಗಪ್ಪ ಅಂದ್ರೆ ಸೆಲೆಬ್ರಿಟಿಗೆ ಹಿಂಗೆಲ್ಲ ಇದು ಮಾಡಿ ಥ್ಯಾಂಕ್ಸ್ ಕೊಟ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಆ ಥರ ಹಿಂಗೆ ಬಂದವ್ರಿಗೂ ಹೋಗೋಕ್ಕೂ ಜಾಗ ಇದ್ದಿಲ್ಲ, ಅಷ್ಟು ನಮಗೆ ಇದು ಮಾಡಿದರು. 4-5 ಜನ ಬಾಡಿ ಗಾರ್ಡ್ಸ್ ಎಲ್ಲ ಇಟ್ಕೊಂಡು ಇದನ್ನೆಲ್ಲ ಮಾಡಿಸಿದ್ರು ಮದುವೆಯಲ್ಲಿ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಷ್ಟೊಂದು ಕ್ರೌಡ್ ಇತ್ತಲ್ಲ, ಮೈ ಮೇಲೆ ಬರೋದು ಎಲ್ಲ ಜನ, ಜಾತ್ರೆ ಒಂಥರ. ಈ ಜಾತ್ರೆಲೇ ಈ ಥರ ಫೀಲ್ ಇತ್ತು. ಅಷ್ಟು ಜನ ನಾನು ನೋಡೇ ಇಲ್ಲ, ಅಷ್ಟೊಂದು ಜನ ಮದುವೆಲಿ, ಯಾರ್ದು ಮದುವೆಲೂ ನಾನು ನೋಡಿಲ್ಲ. ನನ್ನ ಮದುವೆಲೇ ಅಷ್ಟೊಂದು ಜನ ನೋಡಿದ್ದು, ಭಯನೇ ಆಗೋಯ್ತು ನನಗೆ. ಇಷ್ಟೊಂದು ಜನ ಬರ್ತಾರಂತ ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿದ್ದಿಲ್ಲ ನಾನು. ಓಕೆ ಮನ್ಸಿ, ಹಾಗಂದ್ರೆ ತುಂಬ ಖರ್ಚು ಮಾಡಿದ್ದೀರಾ ನಿಮ್ಮ ಮದುವೆಗೆ? ಅಂದರೆ ನೀವು ಖರ್ಚು ಮಾಡಿಲ್ಲ, ನಿಮ್ಮ ಹಸ್ಬೆಂಡ್ ಖರ್ಚು ಮಾಡಿದ್ದಾರೆ? ಸೊ ನಮ್ಮ ಕಡೆಗೂ ಖರ್ಚಿರುತ್ತೆ, ಅವ್ರ ಕಡೆಗೂ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಫೈನ್. ಹಾಗಾದ್ರೆ ನಿಮ್ಮ ಲವ್ ಸ್ಟೋರಿ ಅಂದರೆ ನಿಮ್ಮದು ನಿಮ್ಮ ಹಸ್ಬೆಂಡ್ದು ಅಂದರೆ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಚೆನ್ನಾಗಿ ನೋಡ್ಕೊತಾರೆ, ನನಗೂ ಒಂದು ಫ್ಯೂಚರ್ ಇರುತ್ತೆ, ಎಲ್ಲರ ಫ್ಯೂಚರ್ ನೋಡಿ ಅವರೇ ಇರ್ತಾರೆ, ಅವ್ರಿಗೂ ಒಂದು ಜೀವನ ಅಂತ ಸಿಗುತ್ತೆ. ನನಗೂ ಇಲ್ವಲ್ಲಪ್ಪ, ನನಗೊಂದು ಜೀವನ ಅಂತ ಸಿಕ್ಕಿದೆ, ಹೇಗೋ ಏನೋ ದೇವರು ಅಷ್ಟು ಅಂದಿರ್ತಾರೆ ಅಲ್ವಾ. ಎಲ್ಲರ ಲೈಫಲ್ಲೂ ಒಂದು ಇದ್ದೇ ಇರುತ್ತೆ ಟರ್ನಿಂಗ್ ಪಾಯಿಂಟ್ ಅಂತ. ಸೊ ನನಗೂ ಅದು ಟರ್ನಿಂಗ್ ಪಾಯಿಂಟ್ ಆಯಿತು.
ಏನೋ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ, ಎಲ್ಲರ ಲೈಫಲ್ಲಿ ಇದ್ದಾಗ ನಾನು ಇರ್ತೀನಿ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ನನಗೆ. ಮಾನಸಿ ಕುಳ್ಳಿ ಅಂದರೆ ಈಗೆಲ್ಲ ಕುಳ್ಳಕ್ಕಿದ್ದವರೆಲ್ಲ ಒಂಥರ ಫೀಲ್ ಆಗ್ತಾರೆ, ನಮಗೆ ಮದುವೆನೇ ಆಗಲ್ಲ ಯಾರು, ನಮ್ಮ ಲೈಫ್ ಇಷ್ಟೇನೆ ಅಂತೆಲ್ಲ ಥಿಂಕ್ ಮಾಡ್ತಿರ್ತಾರೆ. ಅವ್ರಿಗೇನು ಹೇಳ್ತೀರಿ? ದೇವರು ಎಲ್ಲದರಲ್ಲೂ ಒಂದು ಬರ್ದಿರ್ತಾರೆ, ಹಣೆ ಬರ್ದಲ್ಲಿ ಇದ್ದರೆ ಯಾರು ಕೂಡ ಮಿಸ್ ಮಾಡೋಕ್ಕೆ ಆಗಲ್ಲ. ನಾನು ಅಂದ್ಕೊಂಡಿದ್ದೆ ನನಗೆಲ್ಲ ಮದುವೆ ಆಗಲ್ಲ ಅಂತ ನಮ್ಮ ಮನೇಲಿ ಕಾನ್ಸೆಪ್ಟೇ ಇತ್ತು. ನಮ್ಮ ಮನೇಲಿ ಯಾವುದೇ ಕಾನ್ಸೆಪ್ಟು ಏನು ಮದುವೆ ಇವಳಿಗೆ ಮದುವೆದೇ ಗೊತ್ತಿಲ್ಲ. ನಮ್ಮ ಮನೇಲಿ ಮದುವೆ ಮಾಡಬೇಕು ಅನ್ನೋದು ಇಲ್ಲ, ಯಾಕಂದರೆ ಎಲ್ಲರ ಜೊತೆಗೂ ಚೆನ್ನಾಗಿರಲಿ. ನಾನಿಲ್ಲ ಅಂತಂದರೆ ನಮ್ಮ ಮನೇಲಿ ಯಾವ ಫಂಕ್ಷನ್ನೂ ನಡೆಯಲ್ಲ. ನಾನು ಇರಲೇಬೇಕು. ಯಾವುದಾದ್ರೂ ಒಂದು ಟೂರ್ಗೆ ಹೋಗ್ತೀವಿ, ಟ್ರಿಪ್ಗೆ ಹೋಗ್ತೀವಿ, ಎಲ್ಲಿಗಾನ ಊರಿಗೆ ಹೋಗ್ತೀವಿ ಅಂದರೆ ಅನ್ನಬೇಕು. ನಾನಿಲ್ಲ ಅಂತಂದರೆ ಹೋಗೋದೇ ಇಲ್ಲ. ಆ ಥರ ಇದ್ದವ್ರಿಗೆ ಎಲ್ಲರ ಫ್ಯಾಮಿಲಿಲಿ ನಮ್ಮ ಅಮ್ಮ ಒಂದೇ ಮದುವೆ ಮಾಡಬೇಕು ಅಂತ ಇರೋದು. ನಮ್ಮ ಫ್ಯಾಮಿಲಿಲಿ ಯಾರು ಅವಳಿಗೆ ಮದುವೆ ಬೇಡ, ನಾವು ನೋಡ್ತಿರೋದೇ ಸಾಕು, ನಾವು ಹೆಣ್ಗಾಡ್ತಿರೋದೇ ಸಾಕು, ಅವಳಿಗೆ ಏನಕ್ಕೆ ಅವಳು ಆರಾಮಾಗಿರಲಿ, ಎಂಜಾಯ್ ಮಾಡ್ಕೊತ ರೀಲ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಲಿ ಅನ್ನೋರೇ ಜಾಸ್ತಿ ಇದ್ದರೂ ಹೊರತು ನಮ್ಮಮ್ಮ ಮಾತ್ರ ಅವಳು ಫ್ಯೂಚರ್ ನೋಡಬೇಕು, ಅವಳು ಚೆನ್ನಾಗಿರಬೇಕು ಹಾಗೆ ಹೀಗೆ ಅಂತ ನಮ್ಮಮ್ಮ ಮಾತ್ರ ಇದ್ದಿದ್ದು. ಬಟ್ ನಮ್ಮ ಫ್ಯಾಮಿಲಿಲಿ ಯಾರು ನನ್ನ ಮದುವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿಲ್ಲ. ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಒಂದು ಸಡನ್ನಾಗಿ ಬಂತು, ಸಡನ್ನಾಗಿ ನೋಡಿ ಒಂದು ಮಂತ್ಗೆ ಎಂಗೇಜ್ಮೆಂಟ್ ಆಗೋಯ್ತು. ಎಂಗೇಜ್ಮೆಂಟ್ ಆಗಿ 1 ಇಯರ್ ಗ್ಯಾಪು, ನಮಗೆ ಇಯರ್ ಗ್ಯಾಪ್ ಆದಮೇಲೆ ನಾವು ಮದುವೆ ಮಾಡ್ಕೊಂಡಿದ್ವಿ. ಹಸ್ಬೆಂಡ್ ಏನು ಮಾಡ್ಕೊಂಡಿರೋದು? ಹಸ್ಬೆಂಡ್ ಕೋಲಾರದಲ್ಲಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ, ರಿಸೆಪ್ಷನಿಸ್ಟ್ ಆಗಿ, ಗೌರ್ಮೆಂಟು. ನೀವು ಕೂಡ ಮದುವೆ ಆದಮೇಲೆ ಕೆಲಸ ಮಾಡಬೇಕು, ಅಲ್ಲೇನಾದರೂ ಕೆಲಸ ಮಾಡಬೇಕು, ಸೀರಿಯಲ್ ಸಿನಿಮಾಗಳು ಮಾಡಬೇಕು ಅನ್ನೋದೇನಾದರೂ ಪ್ಲಾನ್ಸ್ ಇದೆನಾ? ಕೆಲಸ ಮಾಡಬೇಕು ಅಂತ ಏನಿಲ್ಲ, ಕೆಲಸ ಮಾಡಿದರೆ ಜಿಗುಪ್ಸೆ. ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಹೋಗಬೇಕು, ಮನೇಲಿ ಇರೋಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಇರೋಕ್ಕಾಗಲ್ಲ, ನಮ್ಮ ಮನೇಲಿ ಕರೆದಾಗ ನನಗೆ ಬರೋಕ್ಕಾಗಲ್ಲ, ರೀಲ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ರೀಲ್ಸ್ ಮಾಡೋಕ್ಕಾಗಲ್ಲ ಮೇನಾಗಿ. ಅದಕ್ಕೋಸ್ಕರ ನನಗೆ ಆ ಥರ ಕೆಲ್ಸಕ್ಕೆ ಹೋಗ್ಬೇಕು ಅಂತಿಲ್ಲ. ಅವ್ರು ಹೋದ್ರೂ ಕಳಿಸ್ತೀನಿ, ಹೋಗ್ದೇನೆ ಇರಮ್ಮ ಮನೆಗೆ ಚೆನ್ನಾಗಿರು ಅಂತಲೇ ಹೇಳಿರೋದು. ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದಾಗಬೇಕು ಅಂತ ಇರೋದು ಹೊರತು ನಾನು ಕೆಲಸ ಮಾಡಬೇಕು ಆ ಥರ ಏನೂ ಇಲ್ಲ. ಕೆಲಸ ಮಾಡಬೇಕು ಆ ಥರದ್ದು ಏನು ನಿಮ್ಮ ತಲೆಯಲ್ಲಿಲ್ಲ. ಓಕೆ ಮಾನಸಿ, ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ? ಅಂದರೆ ಮುಂದೆ ಮಕ್ಕಳು ಮಾಡ್ಕೊಳ್ಳೋ ಥರ ಪ್ಲ್ಯಾನ್ಸು ಆ ಥರದ್ದು ಏನಾದರೂ ಇದೆನಾ? ಹೇಗೆ ಹೆಂಗಿದೆ ಅಂತ ಪ್ಲ್ಯಾನ್ಸ್ಗಳೆಲ್ಲ? ಇನ್ನು ಮಾಡ್ಕೋಬೇಕಂದ್ರೆ ಇವಾಗ ಕಂಟಿನ್ಯೂಸ್ ಈಗ ಎಂಥದ್ದು ಇಲ್ಲ, ಇನ್ನು 4 ಇಯರ್ಸ್ ಬಿಟ್ಟು. ಹಂಗಂದ್ರೆ ಮಾನಸಿ ಮಕ್ಕಳು ನೋಡ್ಬೇಕಾದ್ರೆ 4 ಇಯರ್ಸ್ ಕಾಯ್ಬೇಕು ನಾವು. ಸೊ ನನಗೇನು ಆ ಥರ ಕಾನ್ಸೆಪ್ಟ್ ಇಲ್ಲ, ನನಗೆ ಆ ಥರ ಎಲ್ಲ ಇದು ಇಲ್ಲ. ಯಾಕಂದರೆ ದೊಡ್ಡವ್ರನ್ನ ನೋಡಿನೇ ನನಗೆ ಭಯ ಆಗುತ್ತೆ. ಈ ಥರ ಆ ಥರ ಎಷ್ಟೋ ಜನ ನೋಡಿರ್ತೀರ, ನಿಮ್ಗೂ ಗೊತ್ತಾಗುತ್ತೆ. ಆ ಥರ ಇದ್ರೆಲ್ಲ ನೋಡಿದರೆ ದೊಡ್ಡವ್ರಿಗೆ ಅದು ಕೆಪಾಸಿಟಿ ಇಲ್ಲ, ನಮಗೇನಪ್ಪ ಅಂತ ಒಂದು ಕಡೆ ಭಯ ಇರುತ್ತೆ. ಲೈಫಲ್ಲಿ ಚೆನ್ನಾಗಿರಬೇಕು, ಏನಾದರೂ ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಟ್ರೆ ಏನು ಮಾಡ್ತೀಯ? ಆ ಥರ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು. ಮಕ್ಕಳಾದ್ರೇ ಜೀವನದಲ್ಲಿ ಚೆನ್ನಾಗಿರಬೇಕು, ಅದಾದ್ರೇ ಚೆನ್ನಾಗಿರ್ಬೇಕು ಅಂತೇನಿಲ್ಲ. ಎಷ್ಟೋ ಜನಕ್ಕೆ ಇಲ್ದವರು ಇರ್ತಾರೆ, ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ ತಾನೆ. ಸೊ ಏನೋ ಅವರಿಗೆ ಹೆಂಡತಿ ಆಗಿರಬೇಕು, ನನಗೆ ಗಂಡ ಆಗಿರಬೇಕು, ಮನೆಗೆ ಸೊಸೆ ಮನೆಗೆ ಮಗಳು, ಅಷ್ಟಿದ್ರೆ ಸಾಕು. ಲೈಫಲ್ಲಿ ಚೆನ್ನಾಗಿರ್ತೀವ, ಅಷ್ಟಿದ್ರೆ ಸಾಕು. ಅವರೇ ಬೇಕು, ಇದೇ ಬೇಕು, ಅದೇ ಬೇಕು ಅಂತ ಏನಿಲ್ಲ. ಮಾನಸಿ ಅವರ ಫೇವ್ರೆಟ್ ಹೀರೋ ಯಾರು? ಡಿ ಬಾಸ್. ದರ್ಶನ್ ಅವರಾ? ಓಕೆ, ಯಾಕಿಷ್ಟ ಡಿ ಬಾಸ್ ಅಂದರೆ? ಯಾಕಿಷ್ಟ? ಅವ್ರಂದ್ರೇ ನಮ್ಮ ಮನೇಲಿ ನಮ್ಮ ಅಣ್ಣಗೆ ತಮ್ಮಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಮೂವರಿಗೂ ಡಿ ಬಾಸ್ ಅಂದ್ರೇ ಇಷ್ಟ. ಆದರೂ ನಾನು ಲೈಫಲ್ಲಿ ಡಿ ಬಾಸ್ನ ಮೀಟ್ ಮಾಡಬೇಕು ಅಂತ ಇತ್ತು. ಡಿ ಬಾಸ್ನ ಮೀಟ್ ಮಾಡಬೇಕು ಅನ್ನೋ ಇಷ್ಟದಲ್ಲಿ ಅವ್ರ ಮುಂದೆ ಡ್ಯಾನ್ಸ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ನನಗೆ. ಇದು ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವ್ರದ್ದು ಬರ್ಡೇ ಇತ್ತು. ಸೊ ಅವಾಗ ನಮ್ಮ ಡಿ ಬಾಸ್ ಬಂದಿದ್ದರು. ನೈಟ್ 12 ಗಂಟೆ ಆಯಿತು. ಅಲ್ಲಿವರೆಗೂ ನಾನು ಅಲ್ಲೇ ವೇಟ್ ಮಾಡಿ ಬೆಳಗ್ಗೆ ಪರ್ಮಿಷನ್ ತೊಗೊಂಡು ಅವ್ರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಇಷ್ಟ ಇತ್ತು. ಅವ್ರ ಸಾಂಗಿಗೆ ಗುಂಟೂರು ಸಾಂಗಿಗೆ ಡ್ಯಾನ್ಸ್ ಮಾಡಿ ಸಿಕ್ಕಾಬಿಟ್ಟೆ ಖುಷಿ. ನನಗೆ ಈಗಲೂ ನೆನೆಸ್ಕೊಂಡ್ರೆ ಅಷ್ಟು ಇಷ್ಟ ಆಗುತ್ತೆ. ಡಿ ಬಾಸ್ ಅಂದ್ರೇ ನನಗೆ ಅಷ್ಟು ಇಷ್ಟ. ಡಿ ಬಾಸ್ ಅಂದರೆ ತುಂಬ ಇಷ್ಟ. ಹಾಗಾದರೆ ಅವ್ರನ್ನ ಮೀಟ್ ಮಾಡೋ ಪ್ಲಾನ್ಸ್ ಇದೆನಾ ಬೆಂಗಳೂರಿಗೆ ಹೋದ್ಮೇಲೆ? ಫ್ಯೂಚರಲ್ಲಿ ಇದೆ, ಮುಂದೆ ಯಾವಾಗಾದರೂ ಇನ್ನೊಮ್ಮೆ ಮೀಟ್ ಮಾಡೋಣ. ಒಮ್ಮೆ ಮೀಟ್ ಮಾಡಿದ್ದೀನಿ, ಇನ್ನೊಮ್ಮೆ ಲೈವ್ ಆಗಿ ನೋಡೋಣ ಅಂತ. ನಿಮ್ಮನ್ನ ಮಾತಾಡ್ಸಿದ್ರಾ ಡಿ ಬಾಸ್ ಅವರು? ಮಾತಾಡ್ಸಿದ್ರು. ಏನಂದ್ರು ನಿಮಗೆ? ಏನು ಅಂದಿಲ್ಲ, ಹಿಂಗಂದ್ರು ಅಷ್ಟೇ. ಸೊ ಕ್ಯೂಟ್. ಓಕೆ ಮಾನಸಿ, ಭಾಳ ಖುಷಿ ಆಯಿತು ನಿಮ್ಮ ಒಟ್ಟಿಗೆ ಮಾತಾಡಿ. ಭಾಳ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿರಲ್ಲ. ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನೀವು ಬೆಳೆದಂತಹ ರೀತಿ ಆಗಿರ್ಬೋದು. ಇನ್ನೂ ಒಂದು ವಿಚಾರ ಕೇಳಬೇಕು ಅಂದ್ಕೊಂಡೆ. ಹೆಂಗೆ ಮಾನಸಿ ಅವರು ಲೈಫಲ್ಲಿ ಮುಂದೆ ಬಂದಿದ್ದು, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆದಿದ್ದು ಹೇಗೆ ಅಂತ ಹೇಳಿ? ಹೇಗೆ ಅಂತಂದರೆ ನನಗೆ ರೀಲ್ಸ್ ಅಂದರೆ ಗೊತ್ತಿದ್ದಿಲ್ಲ. ಐ ಥಿಂಕ್ ನನ್ನ ಹತ್ರ ಫೋನ್ ಇದ್ದಿಲ್ಲ ಅವಾಗ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ಇತ್ತು, ಅವಳ ಫೋನ್. ಮಾನಸಿ ಏಜ್ ಎಷ್ಟು? ನನಗೆ 26. 26ಆ? ಓಕೆ, 26 ನಿಮ್ಮ ಏಜ್. ಈ ಕರೆಂಟ್ಲಿ 26 ರನ್ನಿಂಗು. 26 ರನ್ನಿಂಗ್. ನಿಮ್ಮ ಹಸ್ಬೆಂಡ್ ಏಜ್ ಎಷ್ಟು? 28.
26, 28 ಸೂಪರ್. 2 ಇಯರ್ಸ್. 2 ಇಯರ್ಸ್ ಅಷ್ಟೇ. ನಾವು ಮಾನ್ಸಿ ಅವ್ರು ಇನ್ನೂ ಚಿಕ್ಕವ್ರು ಅಂದ್ಕೊಂಡಿದ್ವಿ. ಇಲ್ಲ 26. 26 ಓಕೆ. ಓಕೆ ಮಾನ್ಸಿ, ನೀವು ಬೆಳೆದಂತಹ ರೀತಿ ಕೂಡ ತುಂಬ ಬಡತನದಲ್ಲಿ ಬೆಳೆದು ಅದಾದಮೇಲೆ ನೀವು ರೀಲ್ಸ್ ಮಾಡೋಕ್ಕೆ ಶುರು ಮಾಡಾದಮೇಲೆ ಅಲ್ಲಿಂದ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಯ್ತು ಅಲ್ವಾ, ಇದನ್ನೇ ಹೇಳಿದರೆ. ಸೊ ಫೈನ್, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಇನ್ನು ಏನಾದರೂ ಪ್ಲ್ಯಾನ್ಸ್ ಇದೆನಾ ಹೇಗೆ ಅಂತ ಹೇಳಿ? ಅಷ್ಟೇ ಫ್ಯೂಚರ್ ಪ್ಲ್ಯಾನ್ಸ್ ಏನೋ ಚೆನ್ನಾಗಿರಬೇಕು, ನಾನು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋಬೇಕು. ಏನು ಒಂದು ಕಂಟೆಂಟ್ ಮಾಡೋಣ ಅಂತ ನಮ್ಮ ಫ್ಯಾಮಿಲಿದೇ ಒಂದು ಕಂಟೆಂಟ್. ಯಾಕೆಂದರೆ ನಮ್ಮ ಮೈದ್ನವರು ನನ್ನಷ್ಟೇ ಇರೋದು, ನಮ್ಮ ಇಬ್ಬರು 3 ಜನ ನಾವು, ಅವ್ರು 3 ಜನ. ಸೊ ನಮ್ಮ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ಹರೀಶ್ ಅಂತ, ಅವ್ರ ತಮ್ಮ ಶಂಕರ್, ಅವ್ರ ತಮ್ಮ ನಾಗರಾಜು. 3 ಜನ ಇದ್ದಾರೆ. ಇಬ್ಬರದು ಮದುವೆ ಮಾಡಬೇಕು. ಮೈದ್ನರು ತಂಗಿರನ್ನ ನೋಡ್ಬೇಕಲ್ಲ, ವಾರ್ಗಿತ್ತೀರ್ನ. ಸೊ ನಾನೇ ಹುಡುಕಿ ಮದುವೆ ಮಾಡೋಣ ಅಂತ ನಮ್ಮ ಮೈದ್ನರಿಗೆ. ಮಾನ್ಸಿ ದೊಡ್ಡ ಸೊಸೆ. ಓಕೆ ಮಾನ್ಸಿ, ದಟ್ ಸೋ ಸ್ವೀಟ್. ಐ ಲವ್ ಯುವರ್ ಕಾನ್ಫಿಡೆನ್ಸ್. ಆಯಿತಾ, ನೀವು ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ನ ಮೆಚ್ಚಬೇಕು. ನನ್ನನ್ನು ನಾನು ಪ್ರೌಡಾಗಿ, ನಿಮ್ಮನ್ನೇ ನೀವು ಇಷ್ಟಪಡ್ತೀರಲ್ಲ, ದಟ್ ಈಸ್ ದ ಪ್ರೌಡ್ ಮೂಮೆಂಟ್ ನಮಗೆ. ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗಿದ್ದು, ನಿಮ್ಮನ್ನು ಕರೆದು ಮಾತಾಡಿಸಿದ ಉದ್ದೇಶನೇ ಇದು. ಯಾಕಂದರೆ ಭಾಳ ಜನ ಅಂದ್ಕೊಳ್ತಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿರೋರನ್ನ ನೀವು ಯಾಕೆ ಇಂಟರ್ವ್ಯೂ ಮಾಡ್ತೀರಿ ಅಂತ. ಇಂಥವ್ರನ್ನ ನನಗೆ ಮಾಡಿದಾಗ ನನಗೇನಿಸ್ತು ಅಂದರೆ, ಭಾಳ ಜನಕ್ಕೊಂದು ಇನ್ಫೀರಿಯಾರಿಟಿ ಇರುತ್ತೆ. ನಾನು ಹಿಂಗಿದ್ದೀನಪ್ಪ, ಏನು ನನ್ನ ಲೈಫ್ ಹೆಂಗೆ, ಮದುವೆ ಆಗಲ್ಲ. ನೋಡಿ ಮಾನ್ಸಿ ಅವರು ಎಷ್ಟು ಚೆನ್ನಾಗಿ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ಮದುವೆ ಆದರು. ಮದುವೆ ಲೈಫಲ್ಲೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಬ್ರೇಕಪ್ ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಕಿಪ್ಪಿ ಕೀರ್ತಿ ಅವ್ರ ಥರ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ನಮ್ಮ ದಾವಣಗೆರೆ ಹುಡುಗಿ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಇದು. ಥ್ಯಾಂಕ್ ಯು ಮಾನ್ಸಿ, ಇಷ್ಟೊತ್ತು ಮಾತಾಡಿದ್ದಕ್ಕೆ ನನ್ನೊಟ್ಟಿಗೆ. ನಿಮಗೆ ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನಗೆ ಯಾರೂ ಈ ಥರ ಇಂಟರ್ವ್ಯೂ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಸೊ ನೀವು ಮಾಡಿದ್ರಿ, ತುಂಬ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಇನ್ನೂ ದಾವಣಗೆರೆಯಲ್ಲಿ ನನ್ನ ಹೆಸರು ಮಾಡ್ಕೊಳ್ಳಿ ಅನ್ನೋದೊಂದು ಉದ್ದೇಶ. ಎಲ್ಲರೂ ಚೆನ್ನಾಗಿ ನನ್ನನ್ನು ಇವಾಗ ಹೇಗೆ ಬೆಳೆಸ್ತಾ ಇದ್ದೀರೋ, ಸೊ ಮುಂದೆನೂ ಆಗಿದೆ ರೀತಿಯಾಗಿ ಬೆಳೆಸಿ ಇನ್ನೂ ತುಂಬಾ ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಹಸ್ಬೆಂಡು ಮೈದ್ನ ಜೊತೆ, ನಮ್ಮ ಅತ್ತೆ ಮಾವ್ರ ಜೊತೆ ಅದೆಲ್ಲದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ. ಇವಾಗ ಹೇಗೆ ಬೆಳೆಸ್ತಾ ಇದ್ದೀರಾ, ಸೊ ಮುಂದೆನೂ ಹಾಗೆ ಬೆಳೆಸಿ ಅಂತ ಇಷ್ಟಪಡ್ತೀನಿ. ಮರೆಯಲ್ಲ ತಾನೇ ಫ್ಯಾಮಿಲಿನ ಯಾರನ್ನೋ. ಆಮೇಲೆ ಈಗ ಮಾನ್ಸಿ ಏನು ಗೊತ್ತಾ, ಈ ಫಾಸ್ಟ್ ಇಂಟರ್ವ್ಯೂ ಮಾಡಿರೋದೇ ಅವರೇನೋ ಬಂದರು ಮಾಡಿದ್ರು ಅಂತ ಮರೆಯಲ್ಲ ತಾನೇ ಮಾನ್ಸಿ ಬೆಳೆದ ಮೇಲೆ. ಇಲ್ಲ ಇಲ್ಲ, ಬೆಳ್ಳಿ ಹತ್ತಿರ ಹೇಳಿನಿ, ಯಾರಾದರೂ ಓದಿಯೋಕ್ಕಾಗುತ್ತಾ ಮ್ಯಾಮ್? ಬಾ ಮಾನ್ಸಿ, ಏನ್ರಿ ನೀವು ಇಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡ್ತೀರಾ? ಸೂಪರ್. ಯಾರು ಹೇಳ್ಕೊಡ್ತಾರೆ ನಿಮಗೆ ಇದೆಲ್ಲ? ಕಾನ್ಫಿಡೆಂಟ್, ಸೆಲ್ಫ್ ಕಾನ್ಫಿಡೆಂಟ್. ನನಗೆ ಯಾರನ್ನೂ ಹೇಳ್ಕೊಡಲ್ಲ. ಸೊ ನನಗೆ ಸುಮ್ಮನೆ ತಿಳ್ದಂಗೆ ಮಾತಾಡೋದು, ಅನ್ನೆಸೆಸರಿಯಾಗಿ ಟಾಂಕ್ ಮಾಡೋದು, ಹಂಗೆ ಹಿಂಗೆ ಏನೇನೋ ಬಿಡ್ತಾರಲ್ಲ, ಆ ಥರ ಎಲ್ಲ ಮಾತಾಡೋಕ್ಕೆ ನನಗೆ ಇಷ್ಟನೂ ಆಗಲ್ಲ. ಸುಮ್ಮನೆ ಏನಾಗುತ್ತೋ ಅದಷ್ಟೇ ಮಾತಾಡಬೇಕು. ಸುಮ್ಮನೆ ಆಗಲಿಲ್ಲದೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಸೊ ಸ್ವೀಟ್ ಮಾನ್ಸಿ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ಯೂಚರಲ್ಲಿ ಒಳ್ಳೇದಾಗಲಿ. ಈಗ ತಾನೇ ಮದುವೆ ಆಗಿದ್ದೀರಿ, ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ, ಗಂಡ ಹೆಂಡತಿ ಇಬ್ಬರು ಆರಾಮಾಗಿರಿ. ಯಾರ ಕಣ್ಣು ನಿಮ್ಮದು ಬೀಳದೇ ಇರಲಿ, ಯಾವ ಫೀಲಿಂಗಲ್ಲೂ ಇರಬೇಡಿ. ಈಗ ನೀವಾಯಿತು, ನಿಮ್ಮ ಗಂಡ ಆಯಿತು, ನಿಮ್ಮ ಫ್ಯಾಮಿಲಿ ಆಯಿತು, ಅಷ್ಟರಲ್ಲೇ ಇರಿ. ದೇವ್ರು ನಿಮಗೆ ಅದನ್ನು ಮರೆಸೋಕೆ ಅಂತಲೇ ಒಂದು ಒಳ್ಳೆ ಗಂಡನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಫ್ಯೂಚರ್ ಲೀಡ್ ಮಾಡಿ. ನೀವೇನೇನು ಅಂದ್ಕೊಂಡಿದ್ದೀರ ಅದೆಲ್ಲವೂ ಕೂಡ ನನಸಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಐ ಹೋಪ್ ನಿಮಗೂ ಕೂಡ ಈ ಒಂದು ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಆ್ಯಂಕರ್ ಪೂಜಾ ಎಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.